ವೆಲ್ಕಮ್ ಹೈ ಪ್ರಿಸ್ಟಸ್ 366. ನಾನ್ ಡಾಕ್ಟರ್ ನಿಖಿತಾ. ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲ? ನನಗ್ ಗೊತ್ತು ನನ್ನ ವ್ಯೂವರ್ಸ್ ಯಾವಾಗ್ಲೂ ಖುಷಿಯಾಗೇ ಇರ್ತೀರಾ ಅಂತ. ಖುಷಿಯಾಗೇ ಇರ್ಬೇಕು, ಓಕೆನಾ? ಇವತ್ತಿನ ಟಾಪಿಕ್, ಯಾರ್ಯಾರು ಸಪ್ರೆಷನ್ ಅಲ್ಲಿ ಇದ್ದೀರಾ ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅಥವಾ ಲೆಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ ಅವ್ರಿಗೋಸ್ಕರ ಈ ವಿಡಿಯೋ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಲೈಕ್ಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಸಬ್ಸ್ಕ್ರಿಪ್ಷನ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. ಸ್ಪೆಷಲಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ಸ್ಪೆಷಲ್ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್, ಓಕೆನಾ? ಆಸ್ ಯೂಶುವಲ್ 2 ಫೈಲ್ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ. ಯಾವ ಫೈಲ್ ನಿಮ್ನ ತುಂಬಾ ಅಟ್ರಾಕ್ಟ್ ಮಾಡುತ್ತೆ ಆ ಫೈಲ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದಾದ್ರೂ ಆಯ್ತು, ಎರಡಾದ್ರೂ ಆಯ್ತು, ಅಥವಾ ಎರಡೂ ಫೈಲ್ ನಿಮ್ಗೆ ರೆಸೊನೇಟ್ ಆದ್ರೆ ಎರಡೂನು ನೋಡಿ, ಓಕೆನಾ ಗೈಸ್? ನೀವ್ ಯಾವ ಫೈಲ್ ನ ಸೆಲೆಕ್ಟ್ ಮಾಡ್ಕೋತೀರಾ ಆ ಫೈಲ್ ನ ಪೂರ್ತಿ ನೋಡಿ, ಅವಾಗ ಪೂರ್ತಿ ಮೆಸೇಜಸ್ ಸಿಗುತ್ತೆ. ಒಂದ್ ಮೆಸೇಜ್ ಮಿಸ್ ಆದ್ರೂ ಕನ್ಫ್ಯೂಷನ್ ಆಗ್ಬೋದು ನಿಮ್ಗೆ, ಓಕೆನಾ? ಅಥವಾ ನಿಮ್ಗೆ ಟೈಮ್ ಇಲ್ಲ ಅಂದ್ರೆ ಆಮೇಲೆ ವಿಡಿಯೋ ಸೇವ್ ಮಾಡ್ಕೊಂಡು ನೋಡಿ. ಒಟ್ನಲ್ಲಿ ನೀವು ಯಾವ ಫೈಲ್ ಸೆಲೆಕ್ಟ್ ಮಾಡ್ಕೋತೀರಾ ಅದನ್ನ ಪೂರ್ತಿ ನೋಡಿ ಕೊನೆವರೆಗೂ, ಓಕೆನಾ? ಓಕೆ, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ. ನಿಮ್ಮ ವ್ಯಕ್ತಿ ಬಗ್ಗೆ ನೆನ್ಸ್ಕೊಳ್ಳಿ. ಯಾವ ವ್ಯಕ್ತಿ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ಕೊಂಡು ನನ್ನ ವಿಡಿಯೋವರೆಗೂ ಬಂದಿದ್ದೀರೋ ಆ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡಿ. ಅವರ ಫೋಟೋ ಏನಾದ್ರು ಇದ್ರೆ ನೋಡಿ, ಅಥವಾ ಅವ್ರ ಮುಖ ನಿಮ್ ಕಣ್ಮುಂದೆ ಬರೋವಂಗ್ ನೆನ್ಸ್ಕೊಳ್ಳಿ. ಓಕೆ, ಫೈಲ್ 1 ಶುರು ಮಾಡೋಣ. ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಫೈಲ್ 1 ಯಾರ್ಯಾರು ಸೆಲೆಕ್ಟ್ ಮಾಡ್ಕೊಂಡಿದಾರೋ ಅವರ ಪರ್ಸನ್ ನೋಟ್ ಕಾಂಟ್ಯಾಕ್ಟ್ ಅಲ್ಲಿ ಅವ್ರ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ. ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ನನ್ನ ಫೈಲ್ 1 ವ್ಯೂವರ್ಸ್ ನ ಅವರ ಪರ್ಸನ್ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ. ಕ್ವೀನ್ ಆಫ್ ವಾಂಡ್ಸ್, ಫ್ರೆಂಡ್. ಓಕೆ, ಲವರ್ಸ್ ಕಾರ್ಡ್ ಬಂದಿದೆ. ವಾವ್. ತ್ರೀ ಆಫ್ ಸ್ವೋರ್ಡ್ಸ್. ಓಕೆ, ದಿ ಸ್ಟಾರ್ ಕಾರ್ಡ್. ಗೈಸ್, ನಿಮ್ಮ ಪರ್ಸನ್ ಈ ಟೈಮಲ್ಲಿ ಖುಷಿಯಾಗಿಲ್ಲ. ಅವ್ರು ಹಾರ್ಟ್ ಬ್ರೇಕ್ ಫೀಲ್ ಮಾಡ್ತಿದ್ದಾರೆ. ಸುಮಾರು ಜನಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು. ಮೆಜಾರಿಟಿ ಆಫ್ ದ ಪೀಪಲ್ ಥರ್ಡ್ ಪಾರ್ಟಿ ಅಂದ್ರೆ ಪರ್ಸನ್ನೇ ಅಲ್ಲ, ಅವ್ರ ಜಾಬು, ಅವ್ರ ಫ್ಯಾಮಿಲಿ, ಕೆರಿಯರ್ ಬಗ್ಗೆ ಯೋಚನೆ ಇರ್ಬೋದು, ಅಥವಾ ಪರ್ಸನ್ನೇ ಇರ್ಬೋದು, ಅಥವಾ ಅವ್ರ ತಂದೆ ತಾಯಿ ಇರ್ಬೋದು, ಅಥವಾ ನಿಮ್ ತಂದೆ ತಾಯಿ ಇರ್ಬೋದು. ಥರ್ಡ್ ಪಾರ್ಟಿ ಸಿಚುವೇಶನ್ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ ನನ್ಗೆ. ಇದೇನ್ ಸಿಚುವೇಶನ್ ಇದೆ, ಅವ್ರಿಗೆ ತುಂಬಾ ಬೇಜಾರಲ್ಲಿದ್ದಾರೆ. ಹಾರ್ಟ್ ಬ್ರೇಕ್ ಆಗಿದೆ ಅವ್ರಿಗೆ. ಎಮೋಷನಲಿ ತುಂಬಾ ವೀಕ್ ಅಂತ ಅನ್ಕೋತಾ ಇದ್ದಾರೆ ಅವರು. ತುಂಬಾ ಡ್ರೈನ್ಡ್ ಫೀಲ್ ಆಗಿದೆ ಅವ್ರಿಗೆ. ಮೋಸನೂ ಆಗಿರ್ಬೋದು ಯಾರ ಕಡೆಯಿಂದನೂ. ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಪ್ರಾಬ್ಲಮ್ ಇದೆ. ತುಂಬಾ ಫೇಲ್ಯೂರ್ಸ್ ನೋಡ್ತಾ ಇದ್ದಾರೆ ಲೈಫಲ್ಲಿ ಅವರು. ಅದಕ್ಕೆ ನಿಮ್ ಕಾಂಟ್ಯಾಕ್ಟ್ ಮಾಡದೇ ಇರ್ಬೋದು ಗೈಸ್. ಸ್ಟಾರ್ ಕಾರ್ಡ್ ಇದೆ. ನಿಮ್ಮನ್ನ ಅವರು ಒಂದು ಸ್ಟಾರ್ ತರ ನೋಡ್ತಾರೆ. ನಿಮ್ಮನ್ನ ಸ್ಟಾರ್ ತರ ನೋಡ್ತಾರೆ. ಮತ್ತೆ ತುಂಬಾ ಡೀಪ್ ಫೀಲಿಂಗ್ಸ್ ಇದೆ. ತುಂಬಾ ಡೀಪ್ ಫೀಲಿಂಗ್ಸ್ ಇದೆ ನಿಮ್ ಮೇಲೆ. ಆ ಫೀಲಿಂಗ್ಸ್ ನ ಎಕ್ಸ್ಪ್ರೆಸ್ ಮಾಡಕ್ ಅವ್ರಿಗೆ ಆಗ್ತಾ ಇಲ್ಲ ಬಿಕಾಸ್ ಆಫ್ ದಿಸ್ ಸಿಚುವೇಶನ್. ಅವ್ರ ಪ್ರಕಾರ ನಿಮ್ಮಲ್ಲಿ ಏನೂ ಕೊರತೆ ಇಲ್ಲ. ಅವ್ರ ಪ್ರಕಾರ ನಿಮ್ಮಲ್ಲಿ ಏನೂ ಕೊರತೆ ಇಲ್ಲ. ಆದ್ರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಅವರು ನಿಮ್ಮ ಹತ್ರ ಬರ್ತಾ ಇಲ್ಲ. ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಅಥವಾ ಲೆಸ್ ಕಾಂಟ್ಯಾಕ್ಟ್ ಇರ್ಬೋದು. ಏನಕ್ಕೂ ಓಪನ್ ಅಪ್ ಆಗ್ತಿಲ್ಲ ಅವರು.
ಎಷ್ಟೇ ಡೀಪ್ ಫೀಲಿಂಗ್ಸ್ ಇದ್ರೂ ಶೋ ಮಾಡ್ತಾ ಇಲ್ಲ. ಅವ್ರಿಗೆ ಚಾಯ್ಸಸ್ಸು ಇರ್ಬೋದು ಲೈಫಲ್ಲಿ, ಆದ್ರೆ ನೀವೇ ಅವ್ರಿಗೆ ಸ್ಟಾರ್ ತರ. ಅವ್ರು ಅವನ್ನೂ ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ ನೋಡಿ. ಚಾಯ್ಸಸ್ ಇದ್ರಲ್ಲೂ ಬಂದಿದೆ ನೋಡಿ. ಕ್ಲಾರಿಟಿ ಕೊಡ್ತೀನಿ ಇಲ್ಲ. ತುಂಬಾ ಚಾಯ್ಸಸ್ ಇದೆ, ಬೇಜಾರಲ್ಲೂ ಇದ್ದಾರೆ. ಅವ್ರು ತುಂಬಾ ಬೇಜಾರಲ್ಲಿದ್ದಾರೆ. 2 ಕಾರ್ಡೇ ಸಾಕ್ಷಿ. ಅವ್ರೇನ್ ಖುಷಿಯಾಗಿಲ್ಲ ನಿಮ್ನ ಬಿಟ್ಬಿಟ್ಟು ಗೈಸ್, ಓಕೆನಾ. ತುಂಬಾ ಬೇಜಾರಲ್ಲಿದ್ದಾರೆ. ಆ ತುಂಬಾ ಚಾಯ್ಸಸ್ ಇದ್ರೂನು ನೀವೇ ಬೇಕು, ಬಟ್ ನಿಮ್ಮನ್ನು ಅವರು ಎಕ್ಸೆಪ್ಟ್ ಮಾಡ್ಕೋತಾ ಇಲ್ಲ ಈ ಸಮಯದಲ್ಲಿ, ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಎಕ್ಸೆಪ್ಟ್ ಮಾಡ್ಕೋತಾ ಇಲ್ಲ. ಅವರು ರೆಫ್ಯೂಸ್ ಮಾಡ್ತಿದ್ದಾರೆ. ನೀವೇನ್ ಕಪ್ ಕೊಡ್ತಿದ್ದೀರಾ ಅದನ್ನ ರೆಫ್ಯೂಸ್ ಮಾಡ್ತಿದ್ದಾರೆ ಅವರು. ಅವ್ರಿಗೇನೂ ಬೇಡ ಅನ್ಸಿದೆ, ತುಂಬಾ ಬೇಜಾರಾಗಿದ್ದಾರೆ. ನಂಗೇನು ಬೇಡಪ್ಪ ಅಂತ ಅನ್ಸಿದೆ. ಏನ್ರ ಮೇಲೆ ಅವರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಪ್ರೀತಿ ಇರ್ಬೋದು, ಅವ್ರು ಎಷ್ಟು ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ದಾರೆ ಅಂದ್ರೆ ಅವ್ರಿಗೆ ಏನ್ರ ಮೇಲೂ ಇಂಟ್ರೆಸ್ಟ್ ಬರ್ತಾ ಇಲ್ಲ. ಈಗ ಅವ್ರಿಗೆ ಪ್ರೀತಿ ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಕೋತಾ ಇದ್ದಾರೆ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ. ಪ್ರೆಸೆಂಟ್ ಅಲ್ಲಿ ನಿಮ್ನ ತುಂಬಾ ಸ್ಟಾರ್ ತರನೇ ಅನ್ಕೋತಿದ್ದಾರೆ, ಬಟ್ ಪ್ರೀತಿ ಇವಾಗ ಬೇಕಾ ನಂಗೆ ಇಂಥ ಕಂಡೀಷನ್ ಅಲ್ಲಿ ಅಂತ ಅನ್ಕೋತಾ ಇದ್ದಾರೆ. ಅಷ್ಟ ಅವ್ರಿಗೆ ಬೇಜಾರಾಗಿದೆ. ಮತ್ತೆ ಅವರು ತುಂಬಾ ಆಪರ್ಚುನಿಟೀಸ್ ನ ಮಿಸ್ ಮಾಡ್ಕೋತಾ ಇದ್ದಾರೆ ಈ ಇದ್ರಲ್ಲಿ ಇದ್ಕೊಂಡು. ನಿಮ್ಮ ಜೊತೆ ಇರ್ಬೋದು, ಜಾಬ್ಸ್ ಇರ್ಬೋದು, ತುಂಬಾ ಆಪರ್ಚುನಿಟೀಸ್ ಇದ್ರೂನು ಅವರು ಮಿಸ್ ಮಾಡ್ಕೋತಾ ಇದ್ದಾರೆ ಎಲ್ಲಾನು ಅವ್ರು. ಬಿಕಾಸ್ ಅವ್ರಿಗೆ ಮನ್ಸ್ ಸರಿ ಇಲ್ಲ, ತುಂಬಾ ಬೇಜಾರಲ್ಲಿದ್ದಾರೆ. ಲವರ್ಸ್ ಕಾರ್ಡ್ಸ್ ಬಂದಿದೆ ನೋಡಿ. ನಿಮ್ನ ತುಂಬಾ ಪ್ರೀತಿ ಮಾಡ್ತಾರೆ, ತುಂಬಾ. ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ, ಲವರ್ಸ್ ಕಾರ್ಡ್ ಬಂದಿದೆ. ತುಂಬಾ ಅಟ್ರಾಕ್ಷನ್ ಇದೆ ನಿಮ್ಮಲ್ಲಿ, ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ ಇದೆ. ಸುಮಾರು ಜನ ಇಲ್ಲಿ ಸೋಲ್ಮೇಟ್ಸ್ ಆಗಿರ್ಬೋದು, ಅಂದ್ರೆ ನಿಮ್ಮ ಹಿಂದಿನ ಜನ್ಮದ ಕನೆಕ್ಷನ್ಸ್ ಇರ್ಬೋದು ಸುಮಾರು ಜನಕ್ಕೆ. ನೀವ್ ಅನ್ಕೋಬಹುದು, ಯಾಕಪ್ಪ ಈ ವ್ಯಕ್ತಿ ಬಗ್ಗೆನೆ ನಂಗೆ ಯೋಚನೆ ಬರುತ್ತೆ, ಮತ್ತೆ ಅವ್ರ ಇಷ್ಟು ರಿಜೆಕ್ಟ್ ಮಾಡಿದ್ರು ನಾನು ಯಾಕೆ ಅವ್ರನ್ನ ಅಷ್ಟು ಪದೇ ಪದೇ ಅವ್ರ ಹಿಂದೆ ಹೋಗ್ತೀನಿ ಅಂತ ನೀವ್ ಅನ್ಕೋಬಹುದು. ಬಟ್ ಸೋಲ್ ಕನೆಕ್ಷನ್ ಇದ್ದಾಗ ನಿಮ್ಗೆ ಆ ಫೀಲಿಂಗ್ಸ್ ಬರೋದ್ ಸಹಜ. ನೀವೇ ಅನ್ಕೋತಿದ್ದೀರಾ, ನಾನ್ ಯಾಕೆ ಹಿಂಗ್ ಮಾಡ್ತಿದೀನಿ, ನನ್ಗೆಲ್ಲಾ ಇದೆ, ನನ್ ಲೈಫಲ್ಲಿ ಎಲ್ಲಾ ಇದೆ, ಒಳ್ಳೆ ಕೆರಿಯರ್ ಇದೆ, ಒಳ್ಳೆ ಮನಿ ಇದೆ, ನೀವು ಒಳ್ಳೆ ಸ್ಟ್ಯಾಂಡರ್ಡ್ ಅಲ್ಲಿ ಜೀವನ ಮಾಡ್ತಿದ್ದೀರಾ. ಹಾನೆಸ್ಟ್ ಆಗಿ ಪ್ರೀತಿ ಮಾಡಿದ್ರು ಇವ್ರಿ ರಿಜೆಕ್ಷನ್ ಮಾಡಿದ್ರು ನಾನು ಯಾಕೆ ಮತ್ತೆ ಮತ್ತೆ ಹೋಗ್ತಿದ್ದೀನಿ ಅಂತ ನಿಮ್ಗೆ ಅನ್ಸಿದೆ. ಯಾಕೆ ಅಂದ್ರೆ ನಿಮ್ಗೆ ಅದು ಸೋಲ್ ಜರ್ನಿ ಕಾಮನ್. ಅದು ಫೀಲಿಂಗ್ಸ್ ಬರೋದು, ಸ್ಟ್ರಾಂಗ್ ಫೀಲಿಂಗ್ಸ್ ಬರೋದು ಕಾಮನ್. ಇನ್ನೊಂದೇನು ಅಂದ್ರೆ ಅವ್ರು ನಿಮ್ನ ತುಂಬಾ ಇಷ್ಟಪಡ್ತಾರೆ. ತುಂಬಾ ಹಾನೆಸ್ಟ್ ಆಗಿ ರೊಮ್ಯಾಂಟಿಕ್ ಫೀಲಿಂಗ್ಸ್ ತುಂಬಾ ಇದೆ, ಪ್ಯೂರ್ ಲವ್ ಇದೆ, ತುಂಬಾ ಅಟ್ರಾಕ್ಷನ್ ನಿಮ್ ಕಂಡ್ರೆ. ಮತ್ತೆ ನಿಮ್ನ ಅವರು ಸ್ಟೇಬಲ್ ಅಂತ ನೋಡ್ತಿದ್ದಾರೆ ಅವ್ರಿಗಿಂತ. ನೀವು ಅವ್ರಿಗಿಂತ ಜೀವನದಲ್ಲಿ ಸ್ಟೇಬಲ್ ಆಗಿದ್ದೀರಾ ಅಂತ ನೋಡ್ತಿದ್ದಾರೆ. ಮತ್ತೆ ಸುಮಾರು ಜನ ದೇವ್ರಿಗೋಸ್ಕರ ಅಥವಾ ದೇವ್ರನ್ನ ಬೇಡ್ತಾ ಇದಾರೆ, ಯೂನಿವರ್ಸ್ಗೆ ಕೇಳ್ಕೊತಾ ಇದಾರೆ, ಇವ್ರನ್ನ ನಮ್ ಲೈಫಲ್ಲಿ ತಂದ್ಕೊಟ್ಬಿಡಿ ಅಂತ. ಬಟ್ ಏನು ಆಕ್ಷನ್ಸ್ ತಗೋತಾ ಇಲ್ಲ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಮತ್ತೆ ಏನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಬಿಕಾಸ್ ಏನಕ್ಕೆ ಹೇಳಿ, ಸ್ಟ್ರೆಂತ್ ಇಲ್ಲ ಅವ್ರಿಗೆ, ಭಯ ಇದೆ, ಕಾನ್ಫಿಡೆನ್ಸ್ ನ ಕೊರತೆ ಇದೆ ಗೈಸ್ ಅವ್ರಿಗೆ. ನೀವೆಲ್ಲ ರಿಜೆಕ್ಟ್ ಮಾಡ್ಬಿಡ್ತಿರೋ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇಟ್ಕೊಂಡು, ಫೈನಾನ್ಷಿಯಲ್, ಥರ್ಡ್ ಪಾರ್ಟಿ ಸಿಚುವೇಶನ್ ಇವೆಲ್ಲ ಇಟ್ಕೊಂಡು ನೀವು ಎಲ್ಲಿ ಅವ್ರನ್ನ ರಿಜೆಕ್ಟ್ ಮಾಡ್ಬಿಡ್ತಿರೋ ಅನ್ನೋ ಭಯ ತುಂಬಾ ಇದೆ. ನೀವಿದು ಎಂಪ್ರೆಸ್ ತರ ನೀವು, ನಿಮ್ಗೆ ಆಲ್ರೆಡಿ ಗೊತ್ತು ಅವ್ರ ಲೈಫಲ್ಲಿ ಏನ್ ನಡೀತಿದೆ. ಸುಮಾರು ಜನಕ್ಕೆ ತುಂಬಾ ಇಂಟ್ಯೂಷನ್ ತುಂಬಾ ಚೆನ್ನಾಗಿದೆ ಗೈಸ್. ನನ್ ವ್ಯೂವರ್ಸ್ಗೆ ನಿಮ್ಗೆ ಆಲ್ರೆಡಿ ಗೊತ್ತು ಅವ್ರ ಲೈಫಲ್ಲಿ ಏನ್ ನಡೀತಿದೆ ಅಂತ ನಾನ್ ಅನ್ಕೋತೀನಿ. ಇಂಟ್ಯೂಷನಲಿ ನೀವು ತುಂಬಾ ಸ್ಟ್ರಾಂಗ್ ಇದ್ದೀರಾ. ಆ ಪರ್ಸನ್ ತುಂಬಾ ಕೆಲಸ ಮಾಡ್ತಾರೆ, ವರ್ಕೋಹಾಲಿಕ್, ತುಂಬಾ ಅರ್ನ್ ಮಾಡ್ಬೇಕು ಅಂತ. ಬಟ್ ಏನೇ ಆದ್ರೂ ಸ್ವಲ್ಪ ಬೇಜಾರಲ್ಲಿ ಇದ್ದಾರೆ, ಲಾಸ್ ಅಲ್ಲಿ ನಡೀತಾ ಇದಾರೆ. ನೀವ್ ಅವ್ರಿಗೆ ಸ್ಟಾರ್, ಕ್ವೀನ್,
ದೇವ್ರನ್ನ ಕೇಳ್ಕೊತಾ ಇದಾರೆ, ಇವ್ರು ನನ್ನ ಲೈಫಲ್ಲಿ ಬಂದ್ಬಿಟ್ರೆ ನಾನು ಸೂಪರ್ ಆಗಿರ್ತೀನಿ ಅಂತ. ಅಂದ್ರೆ ಅವ್ರೇನು ಆಕ್ಷನ್ ಆಗ್ತಿಲ್ಲ, ಯೂನಿವರ್ಸ್ ಕಡೆಯಿಂದನೇ ನಾವಿಬ್ರನ್ನ ಒಂದ್ ಮಾಡ್ಲಿ ಅಂತ ಕೇಳ್ಕೊತಾ ಇದಾರೆ. ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ಕೆಲವು ಸರಿ ಅವ್ರು ವರ್ಕ್ ಮಾಡೋವಾಗ ನಿಮ್ಮನ್ನ ನೆನ್ಸ್ಕೊಂಡು ಡಿಸ್ಟ್ರಾಕ್ಟ್ ಆಗಿರೋದು ಹೌದು. ನೀವು ಎಷ್ಟು ಬೋಲ್ಡ್ ಇದ್ದೀರಾ, ನೀವು ಕೆರಿಯರ್ ಓರಿಯೆಂಟೆಡ್ ಇದ್ದೀರಾ, ಎನರ್ಜೆಟಿಕ್ ಆಗಿದ್ದೀರಾ, ಒಳ್ಳೆ ಜಾಬ್ ಅಲ್ಲಿ ಇದ್ದೀರಾ, ಎಲ್ಲ ಇದೆ. ಆದ್ರೆ ನಿಮ್ಗೆ ಅವ್ರ ಮೇಲಿರೋ ಪ್ಯಾಷನ್ ಯಾರ ಮೇಲೂ ಬರ್ತಿಲ್ಲ. ನಿಮ್ಗೂ ಅಷ್ಟೇ, ನೀವು ಅಷ್ಟೇ ಅವ್ರನ್ನ ಪ್ರೀತಿ ಮಾಡ್ತೀರಾ. ಯಾಕೆ ಹಿಂಗ್ ಆಗ್ತಿದೆ, ನನ್ ಮೂವ್ ಆನ್ ಆಗ್ಬೇಕು ಅಂತ ತುಂಬಾ ಜನ ಅನ್ಕೊಂಡಿದೀರಾ ನನ್ ವ್ಯೂವರ್ಸ್. ಬಟ್ ನಿಮ್ ಕೈಲಿ ಆಗ್ತಾ ಇಲ್ಲ. ಯಾಕಂದ್ರೆ ಲವರ್ಸ್, ನೀವು ಸೋಲ್ಮೇಟ್ಸ್ ಇರ್ಬೋದು, ಟ್ವಿನ್ ಫ್ಲೇಮ್ ಜರ್ನಿಲಿ ಇರ್ಬೋದು. ಮತ್ತೆ ಅವರು ನಿಮ್ನ ಥಿಂಕ್ ಮಾಡ್ತಿರೋದ್ರಿಂದ ಮಿರರಿಂಗ್ ಆಕ್ಷನ್ ಇರುತ್ತೆ. ಅವ್ರು ನಿಮ್ನ ಎಷ್ಟು ಅಟ್ರಾಕ್ಟ್ ಆಗಿದ್ದಾರೆ ನಿಮ್ ಮೇಲೆ ಅಂದ್ರೆ, ನಿಮ್ಗೆ ಅವ್ರನ್ನ ಬಿಟ್ಟು ಬೇರೆ ಥಾಟ್ ಬರ್ತಾ ಇಲ್ಲ. ಅವ್ರಿಗೂ ಅದೇ ಆಗಿದೆ. ಅವ್ರು ಏನ್ ಯೋಚನೆ ಮಾಡ್ತಿದ್ದಾರೆ, ನಿಮ್ಗದು ತಟ್ಟುತ್ತೆ 5Dಲಿ. ಅದಕ್ಕೋಸ್ಕರ ನಿಮ್ಗೆ ಹಂಗ ಆಗ್ತಿದೆ. ನಿಮ್ಗ್ ಸುಮ್ನೆ ಈ ವ್ಯಕ್ತಿ ಬಗ್ಗೆ ನಾನ್ ತಿಳ್ಕೊಬೇಕು ಅಂತ ಟ್ಯಾರೋ ರೀಡಿಂಗ್ ಬಂದಿಲ್ಲ. ನೀವ್ ಅನ್ಕೊಂಡಿರ್ಬೋದು ನಾನೊಬ್ಳು ಇಷ್ಟಪಡ್ತೀನಿ, ಅವ್ನು ಆರಾಮಾಗಿದ್ದಾನೆ, ಹಂಗೆ ಹಿಂಗೆ ಅಂತ. ಖಂಡಿತ ಇಲ್ಲ. ಅವ್ರು ಯೋಚನೆ ಮಾಡ್ತಿರೋದಕ್ಕೇನೆ ನಿಮ್ಗೂ ಈ ತರ ಎಮೋಷನಲಿ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಿರೋದು. ಯಾಕೆ ಅಂದ್ರೆ ಅವ್ರ ಫೀಲಿಂಗ್ಸ್ ನ ನೀವು ಮಿರರ್ ಮಾಡ್ತೀರಾ. ಅವ್ರು ನಿಮ್ನ ಅಷ್ಟೊಂದ್ ನೆನ್ಸ್ಕೊತಿರ್ತಾರೆ, ಅದಕ್ಕೆ ನೀವ್ ಹಿಂಗ್ ಮಾಡ್ತಿದ್ದೀರಾ ಅಷ್ಟೇ. ಆಕ್ಚುಲಿ ಫೈಲ್ 1 ನನ್ ವ್ಯೂವರ್ಸ್ ಅನ್ಕೋತಾ ಇದಾರೆ ಇದರಿಂದ ಆಚೆ ಬರ್ಬೇಕು ಅಂತ, ಬಟ್ ಬರಕ್ ಆಗ್ತಿಲ್ಲ ಅವ್ರಿಗೆ. ಮೆಜಾರಿಟಿ ಅನ್ಕೋತಾ ಇದ್ದೀರಾ ನನ್ಗೇನ್ ಕಡಿಮೆ, ನನ್ಗೆಲ್ಲ ಇದೆ ಲೈಫಲ್ಲಿ, ಯಾಕೆ ಈ ತರ ರಿಜೆಕ್ಟ್ ಮಾಡೋ ವ್ಯಕ್ತಿಯಿಂದ ಹೋಗ್ತಿದೀನಿ ಅಂತ ನಿಮ್ಗೆ ಅನ್ಸಿದೆ. ಏನು ಆಕ್ಷನ್ ತಗೊಳಲ್ಲ, ಏನು ಸ್ಟ್ರೆಂತ್ ಇಲ್ಲ, ಏನಿಲ್ಲ, ನಾನೇ ಆಕ್ಷನ್ ತಗೋಬೇಕು, ಬರೀ ಇವ್ರದ್ದು ಪ್ರಾಬ್ಲಮ್ಸ್ ಆಯ್ತು ಅಂತ ನಿಮ್ಗೂ ಅನ್ಸಿದೆ. ಬಟ್ ನಿಮ್ಗೆ ಇದರಿಂದ ಆಚೆ ಬರಕ್ ಆಗ್ತಾ ಇಲ್ಲ, ಬಿಕಾಸ್ ಲವರ್ಸ್ ಕಾರ್ಡ್ ಇದೆ. ನಿಮ್ಗೆ ಅಷ್ಟು ಅವ್ರು ಎಷ್ಟು ಇಷ್ಟಪಡ್ತಾರೆ, ನೀವು ಅಷ್ಟೇ ಇಷ್ಟಪಡ್ತೀರಿ. ಇಬ್ರು ಮಿರರ್ ಮಾಡ್ತೀರ. ನಿಮ್ಗೆ ಆ ವ್ಯಕ್ತಿನ ಬಿಟ್ಕೊಡಕ್ ಇಷ್ಟ ಇಲ್ಲ, ಆ ವ್ಯಕ್ತಿಗೂ ಇಷ್ಟ ಇಲ್ಲ. ಬಟ್ ದೇವ್ರಿಗೆ ಬಿಟ್ಬಿಟ್ಟು ಕೂತಿದ್ದಾರೆ, ಬಿಕಾಸ್ ಅವರ ಪ್ರೆಸೆಂಟ್ ಕಂಡೀಷನ್ ಚೆನ್ನಾಗಿಲ್ಲ, ಅವ್ರು ಖುಷಿಯಾಗಿಲ್ಲ, ಅವ್ರು ನಿಮ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋ ಸ್ಥಿತಿಲಿ ಇಲ್ಲ. ಬೇರೆ ಚಾಯ್ಸಸ್ ಇದ್ರೂನು ಅವ್ರಿಗೆ ಯಾವ್ದು ಬೇಡ, ನೀವೇ ಬೇಕು, ಆದ್ರೂ ಎಕ್ಸೆಪ್ಟ್ ಮಾಡ್ಕೊತಾ ಇಲ್ಲ. ಹೇಳಕ್ ಧೈರ್ಯ ಇಲ್ಲ, ಯಾಕಂದ್ರೆ ಅವ್ರ ಪರಿಸ್ಥಿತಿ ಚೆನ್ನಾಗಿಲ್ಲ. ಫೈನಾನ್ಷಿಯಲಿ ಚೆನ್ನಾಗಿದ್ದಿದ್ರೆ ಅವ್ರು ಬರೋರು ಅನ್ಸುತ್ತೆ ನಿಮ್ ಹತ್ರ, ಅಥವಾ ಥರ್ಡ್ ಪಾರ್ಟಿ ಇಲ್ದೇ ಇದ್ರೆ ಬರೋರು. ತುಂಬಾ ಯೋಚನೆಗಳಲ್ಲಿ ಇದ್ದೀರಾ ನೀವು. ಪ್ರೀತಿ ಮಾಡ್ತಾರೆ, ಬಟ್ ತೋರ್ಸ್ಕೊಳಲ್ಲ, ನಿಮ್ ಕಡೆಗ್ ಬರಲ್ಲ ಗೈಸ್ ಸದ್ಯಕ್ಕೆ. ಯಾಕಂದ್ರೆ ಅವ್ರಿಗೆ ಸ್ಟ್ರೆಂತೇ ಇಲ್ಲ. ನಿಮ್ಮನ್ನ ಅವರು ಎಂಪ್ರೆಸ್ ತರ ನೋಡ್ತಾರೆ. ನಿಮ್ ಕಂಡ್ರೆ ಅವ್ರಿಗೆ ಭಯ. ಬಂದು ನಿಮ್ನ ಅಪ್ರೋಚ್ ಮಾಡಿ ಮಾತಾಡಿದ್ರೆ ಎಲ್ ರಿಜೆಕ್ಟ್ ಮಾಡ್ಬಿಡ್ತಿರೋ, ಹಿಂಗೆ 5Dಲಿ ಆರಾಮಾಗಿ ಇದ್ಬಿಡೋಣ, ನೆನ್ಸ್ಕೊಂಡೆ ಆರಾಮಾಗಿ ಖುಷಿಯಾಗಿ ಕನ್ಸ್ ಕಾಣ್ಕೊಂಡೆ ಇದ್ಬಿಡೋಣ ಅಂತ ಅನ್ಕೋತಾ ಇದ್ದಾರೆ. 3Dಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ. ನೋಡಿ, 3Dಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಥರ್ಡ್ ಪಾರ್ಟಿ ನಂಗೆ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಸಮಾಜದಿಂದ ಅವ್ರಿಗೆ ಪ್ರಾಬ್ಲಮ್ ಕಾಣಿಸ್ತಿರ್ಬೋದು, ಮನೆತನದಿಂದ ಪ್ರಾಬ್ಲಮ್ಸ್ ಇರ್ಬೋದು, ಫೈನಾನ್ಷಿಯಲ್ ಇಂದ ಪ್ರಾಬ್ಲಮ್ಸ್ ಇರ್ಬೋದು, ಇಲ್ಲ ಅವ್ರು ಎಲ್ಲೋ ಜಾಬ್ಗೆ ಹೋಗ್ಬೇಕು, ಕೆರಿಯರ್ ಇಂದ ಸಪ್ರೇಷನ್ ಇರ್ಬೋದು. ಅವರು ಅದಕ್ಕೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ, ಅಪ್ರೋಚ್ ಮಾಡ್ತಿಲ್ಲ ನಿಮ್ನ ಇಷ್ಟೊಂದು ಇಷ್ಟಪಡ್ತಾರೆ, ಆದ್ರೆ ಅಪ್ರೋಚ್ ಮಾಡ್ತಿಲ್ಲ. ಲವರ್ಸ್ ಕಾರ್ಡ್ ಸುಮ್ನೆ ಬರಲ್ಲ ಗೈಸ್. ಕ್ಲೈಮ್ ಮಾಡಿ ಈ ಎನರ್ಜಿನ. 5 ಬರ್ದು ಯೂನಿವರ್ಸ್ ಥ್ಯಾಂಕ್ ಯು ಹೇಳಿ. ಲವರ್ಸ್ ಕಾರ್ಡ್ ಸುಮ್ನೆ ಬರಲ್ಲ ಎಲ್ಲಾ ರೀಡಿಂಗ್ಸ್ ಅಲ್ಲೂ. ಮತ್ತೆ ದೇವ್ರ ಆಶೀರ್ವಾದ ನಿಮ್ಮಿಬ್ರ ಮಧ್ಯೆ ತುಂಬಾ ಇದೆ. ಯೂನಿವರ್ಸು ನೀವಿಬ್ರು ದೂರ ಆಗಕ್ ಎಷ್ಟೇ ಟ್ರೈ ಮಾಡಿದ್ರು ಯೂನಿವರ್ಸೇ ನಿಮ್ನ ದೂರ ಆಗಕ್ ಬಿಡ್ತಿಲ್ಲ, ಬಿಕಾಸ್ ಸೋಲ್ ಕನೆಕ್ಷನ್. ಬಿಟ್ಬಿಡೋಣ ಅಪ್ಪ, ಇದೇನು ವರ್ಕ್ ಆಗ್ತಿಲ್ಲ ಅಂತ ನೀವ್ ಅನ್ಕೋಬಹುದು, ಅವರು ಹಂಗೆ ಅನ್ಕೋಬಹುದು. ಈ ಹ್ಯಾಸ್ ಟ್ರೈಡ್ ನಿಮ್ಮಿಂದ ಮೂವ್ ಆನ್ ಆಗಕ್ಕೆ ತುಂಬಾ ಸಲ ಟ್ರೈ ಮಾಡಿದಾರೆ, ಬಟ್ ಇಬ್ರಿಗೂ ಆಗಲ್ಲ, ಆಗದು ಇಲ್ಲ, ಆಗ್ತಿಲ್ಲ, ಆಗದು ಇಲ್ಲ. ಯಾಕಂದ್ರೆ ಯೂನಿವರ್ಸೇ ನಿಮ್ಮಿಬ್ರಿಗೆ ಆ ಫೀಲಿಂಗ್ಸ್, ಆ ಎಮೋಷನ್ಸ್ ಬರೋವಂಗ್ ಮಾಡ್ತಿದ್ದಾರೆ. ಬಿಕಾಸ್ ನಿಮ್ದು ಕಾರ್ಮಿಕ್ ರಿಲೇಷನ್ ಇರ್ಬೋದು, ಅಥವಾ ಸೋಲ್ ರಿಲೇಷನ್ ಇರ್ಬೋದು, ಟ್ವಿನ್ ಫ್ಲೇಮ್ ಜರ್ನಿಲ್ ಇರ್ಬೋದು. ಅದನ್ನ ಯು ಹ್ಯಾವ್ ಟು ಫೇಸ್
ಈ ಫೇಸ್ ಏನಿದೆ ಅದನ್ನ ನೀವು ಫೇಸ್ ಮಾಡ್ಲೇಬೇಕು. ಅದು ನಿಮ್ಮ ಫೇಟ್. ನೀವು ಈ ವ್ಯಕ್ತಿಯಿಂದ ಸಪರೇಷನ್ ಅನುಭವಿಸಿದ್ರು ನೀವು ಅವ್ರನ್ನ ಪ್ರೀತಿ ಮಾಡ್ಬೇಕು ಅನ್ನೋದು ಯೂನಿವರ್ಸ್ ಕಡೆಯಿಂದನೇ ಆಗಿದೆ. ಅವರೇ ನಿಮ್ಮಿಬ್ಬರನ್ನ ಕನೆಕ್ಷನ್ ಇಲ್ದೇ ಇದ್ರು, ಕಾಂಟ್ಯಾಕ್ಟ್ ಇಲ್ದೇ ಇದ್ರು ನಿಮ್ಮಿಬ್ಬರನ್ನ 5D ಕನೆಕ್ಟ್ ಮಾಡ್ತಿರೋದೇ ಯೂನಿವರ್ಸ್. ಬಿಕಾಸ್ ನೀವು ಸೋಲ್ ಜರ್ನಿಲಿ ಇದ್ದೀರಾ ಮೆಜಾರಿಟಿ. ನೋ ಕಾಂಟ್ಯಾಕ್ಟ್ ಅಲ್ಲಿ ಇಲ್ದೇ ಇದ್ರು ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ಯೂನಿವರ್ಸ್ ನಿಮ್ಮಿಬ್ರ ಮಧ್ಯೆ ನಿಂತಿದ್ದಾರೆ. ಮುಗ್ದೇ ಹೋಯ್ತು, ಬಿಟ್ಟೇ ಬಿಡೋಣ ಅನ್ನೋವಷ್ಟ್ರಲ್ಲಿ ಏನಾದ್ರೂ ಒಂದು ಆಗುತ್ತೆ. ನಿಜ ತಾನೆ? ಬಿಟ್ಟೇ ಬಿಡೋಣ, ಈ ರಿಲೇಶನ್ಶಿಪ್ ಇಂದ ಆಚೆ ಬಂದೇ ಬಿಡೋಣ ಅನ್ನೋವಷ್ಟ್ರಲ್ಲಿ ಆಗಲ್ಲ. ಏನಾದ್ರೂ ಒಂದಾಗುತ್ತೆ, ಮತ್ತೆ ನೀವು ಆ ವ್ಯಕ್ತಿ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡ್ತೀರಾ. ನೀವು ಎಷ್ಟೇ ಸ್ಟ್ರಾಂಗ್ ಡಿಸಿಷನ್ಸ್ ತಗೊಂಡ್ರು ಅವ್ರ ಬಗ್ಗೆ ಯೋಚನೆ ಮಾಡದೆ ಇರಕ್ ಆಗ್ತಿಲ್ಲ. ಆ ವ್ಯಕ್ತಿಗೂ ಹಂಗೆ ಆಗ್ತಿದೆ. ಸ್ಟ್ರೆಂತ್ ಇಲ್ಲ ಅವ್ರಿಗೆ. ತುಂಬಾ ಯೋಚನೆ ಮಾಡ್ತಿದಾರೆ ನಿಮ್ ಬಗ್ಗೆ, ಸ್ಟ್ರೆಂತ್ ಇಲ್ಲ. ಥರ್ಡ್ ಪಾರ್ಟಿಲಿ ಅವ್ರ ಹಾರ್ಟ್ ಬ್ರೇಕ್ ಆಗೋಗಿದೆ ಆಲ್ರೆಡಿ. ತುಂಬಾ ಅನುಭವಿಸ್ಬಿಟ್ಟಿದಾರೆ ಅವ್ರು. ನೀವು ಅವ್ರ ಲೈಫಿಗೆ ಬಂದ್ರೆ ಅವ್ರಿಗೆ ಖುಷಿನೇ. ಅವ್ರಿಗೆ ಯಾವ್ದೋ ಕಾರಣದಿಂದ ನಿಮ್ನ ನೋ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಿದ್ದಾರೆ. ಭಯ, ನಿಮ್ ಕಂಡ್ರೆ ಭಯ ಅಂತ ತುಂಬಾ ಇದೆ. ಓಕೆನಾ? ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್. ಏನಕ್ಕೆ ಇವರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಅಂತ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ನೋ ಕಾಂಟ್ಯಾಕ್ಟ್ ಅಲ್ಲಿ ಏನಕ್ಕಿದ್ದಾರೆ? ಫೈಲ್ ಒನ್ ಏನಕ್ಕೆ ಇವರು ನೋ ಕಾಂಟ್ಯಾಕ್ಟ್ ಇದ್ದಾರೆ? ಯೂನಿವರ್ಸ್ ಪ್ಲೀಸ್ ಗೈಡ್. ಮೂನ್ ಕಾರ್ಡ್, ಕಿಂಗ್ ಆಫ್ ಕಪ್ಸ್, ವೀಲ್ ಆಫ್ ಫಾರ್ಚೂನ್ ಮತ್ತೆ ಬಂತು ನೋಡಿ, 2 ಆಫ್ ಕಪ್ಸ್. ಪ್ರೀತಿ ಅಂತೂ ತುಂಬಾ ಇದೆ ಗೈಸ್ ನೋಡಿ. ಮತ್ತೆ ನೀವಿಬ್ರು ಮಿರರ್ ಮಾಡ್ತಿದ್ದೀರಾ ಅಂತ ನಾನು ಆಗ್ಲೇ ಹೇಳ್ದೆ. ಅದ್ ಕನ್ಫರ್ಮೇಶನ್ ಸಿಕ್ತಾ? ಅವ್ರು ಎಷ್ಟು ಪ್ರೀತಿ ಮಾಡ್ತಾರೆ, ನೀವು ಅಷ್ಟೇ ಪ್ರೀತಿ ಮಾಡ್ತೀರಾ. ಅವ್ರು ಎಷ್ಟು ಕಮ್ಯುನಿಕೇಟ್ ಮಾಡ್ಬೇಕು ಅನ್ಕೋತಿದಾರೋ ನೀವು ಅಷ್ಟೇ ಮಾಡ್ಬೇಕು ಅನ್ಕೊಂಡಿದ್ದೀರಾ. ಮತ್ತೆ ಇಬ್ರದ್ದು ಈಕ್ವಲ್ ಫೀಲಿಂಗ್ಸ್ ಇದೆ. ನೀವೇನ್ ಕೊಡ್ಬೇಕು ಅನ್ಕೊಂಡಿದ್ದೀರೋ ಅವರು ಅದನ್ನೇ ಕೊಡ್ಬೇಕು ಅನ್ಕೊಂಡಿದ್ದಾರೆ. ನೀವು ಕಮಿಟ್ ಆಗ್ಬೇಕು ಅಂದ್ರೆ ಅವರು ಕಮಿಟ್ಮೆಂಟ್ ಕೊಡ್ಬೇಕು ಅನ್ಕೋತಾ ಇದಾರೆ. ನೀವ್ ಏನ್ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಅವ್ರು ಅದನ್ನೇ ಯೋಚನೆ ಮಾಡ್ತಿದ್ದಾರೆ. ಓಕೆನಾ? ಲವರ್ಸ್ ಕಾರ್ಡ್ ಬಂದಿದೆ, ಇದ್ ಬಂದಿದೆ. ತುಂಬಾ ಇಬ್ರದ್ದು ಮಿರರಿಂಗ್ ಎನರ್ಜಿ ಜಾಸ್ತಿ ಇದೆ. ನೀವೇನ್ ಯೋಚನೆ ಮಾಡ್ತೀರಾ ಅವ್ರು ಅದನ್ನೇ ಯೋಚನೆ ಮಾಡ್ತಿರ್ತಾರೆ. ಮತ್ತೆ ಯೂನಿವರ್ಸೇ ನಿಮ್ನ ನೋಡಿ ಹಿಂಗೆ ಸುತ್ತಿರೋದು ನೋಡಿ. ಕಾರ್ಡ್ ಕಾಣಿಸ್ತಿದ್ಯಾ ನಿಮ್ಮಿಬ್ರು ಮಧ್ಯ? ಸೋಲ್ ಕನೆಕ್ಷನ್. ಮತ್ತೆ ಕ್ಲಾರಿಟಿ ಸಿಕ್ತಾ? ನಾನು ಇಲ್ಲಿ ಏನ್ ಹೇಳ್ದೆ ಸೋಲ್ ಕನೆಕ್ಷನ್ ಅಂತ, ಮತ್ತೆ ಕ್ಲಾರಿಟಿ ಸಿಕ್ತಾ? ಸೋಲ್ ಕನೆಕ್ಷನ್. ನೀವ್ ಎಷ್ಟೇ ಇದ್ರಿಂದ ಬಿಡ್ಸ್ಕೊಳಕ್ ಟ್ರೈ ಮಾಡ್ತಿದ್ರ ಇಬ್ರುನುವೆ, ಬಟ್ ಆಗ್ತಾ ಇಲ್ಲ. ನೀವು ಟ್ರೈ ಮಾಡ್ತಿದ್ರ, ಅವರು ಟ್ರೈ ಮಾಡ್ತಿದಾರ, ಆಗ್ತಾ ಇಲ್ಲ. ಬಿಕಾಸ್ ನಿಮ್ಮಿಬ್ರು ಮಧ್ಯೆ ಯೂನಿವರ್ಸ್ ನಿಂತಿದೆ. ನೀವ್ ಏನ್ ಕೇರಿಂಗ್ ಇದ್ದೀರಾ, ನೀವ್ ಒಂಥರ ತಾಳ್ಮೆ ಇರೋ ವ್ಯಕ್ತಿ ನನ್ ವ್ಯೂವರ್ಸ್. ಮತ್ತೆ ತುಂಬಾ ಕೇರ್ ಮಾಡ್ತೀರಾ. ಮತ್ತೆ ಎಮೋಷನಲಿ ನೀವು ತುಂಬಾ ಎಮೋಷನಲ್ ಪರ್ಸನ್ ಅಂತ ತೋರಿಸ್ತಾ ಇದೆ ಇಲ್ಲಿ. ಬ್ಯಾಲೆನ್ಸ್ಡ್ ಪರ್ಸನ್ ನೀವು. ತುಂಬಾ ಹೆಲ್ಪಿಂಗ್ ನೇಚರ್ ಇದೆ ನಿಮ್ಗೆ. ಮತ್ತೆ ನೀವು ಟ್ರಾವೆಲ್ ಮಾಡಕ್ ಇಷ್ಟ ಇರ್ಬೋದು ನಿಮ್ಗೆ ತುಂಬಾ. ಆ ಗುಣಗಳೆಲ್ಲ ಅವ್ರಿಗೆ ತುಂಬಾ ಇಷ್ಟ. ತುಂಬಾ ಪಾಸಿಟಿವ್ ಇದ್ದೀರಾ ನೀವು ಅವ್ರ ಕಣ್ಣಲ್ಲಿ. ತುಂಬಾ ಇಷ್ಟಪಡ್ತಾರೆ ಗೈಸ್. ಕಪ್ ಕೊಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ. ನೀವ್ ಎಷ್ಟ್ ಪ್ರೀತಿ ಕೊಟ್ರು ಅವರು ಅಷ್ಟೇ ಪ್ರೀತಿ ಕೊಡ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ದೇವ್ರನ್ನ ಪ್ರಾರ್ಥನೆ ಮಾಡ್ತಿದ್ದಾರೆ ಇದ್ರಿಂದ. ಕೆಲವು ಸರ್ ಅನ್ಕೋತಾರೆ ನಾನು ಆಚೆ ಬಂದ್ಬಿಡ್ಬೇಕು ಈ ರಿಲೇಶನ್ಶಿಪ್ ಇಂದ ಅಂತ, ಬಟ್ ಆಗ್ತಾ ಇಲ್ಲ ಅವ್ರಿಗೆ. ಆಗಲ್ಲ. ನಿಮ್ಮ ಥಾಟ್ಸ್ ಇಂದ ಆಚೆ ಬರಕ್ ಅವ್ರ ಕೈಲಿ ಆಗದೇ ಇಲ್ಲ ಗೈಸ್. ನೀವ್ ಅನ್ಕೊಂಡಿರ್ಬೋದು ಯೋಚನೆ ಮಾಡ್ತಿಲ್ಲ ಅಂತ, ಯಾವ್ದೇ ಕಾರಣಕ್ಕೂ ಅದ್ ಸುಳ್ಳು. ತುಂಬಾ ಯೋಚನೆ ಮಾಡ್ತಿದ್ದಾರೆ. ಮತ್ತ ನಿಮ್ಮ ಬಾಂಡ್ ಇಂದ ಅವ್ರು ಆಚೆ ಬರಕ್ ಸಾಧ್ಯನೇ ಇಲ್ಲ. ಎಂತ ಥರ್ಡ್ ಪಾರ್ಟಿ ಇರ್ಬೋದು, ಏನೇ ಸಿಚುವೇಶನ್ ಇರ್ಬೋದು, ಸದ್ಯದ ಪರಿಸ್ಥಿತಿಲಂತೂ ಅವ್ರು ಆಚೆ ಬರಕ್ ಆಗಲ್ಲ. ಬಟ್ ತಲೆಯಲ್ಲಿ ತುಂಬಾ ಯೋಚನೆಗಳು ನಡೀತಿದೆ. ಮತ್ತೆ ತುಂಬಾ ಕನ್ಫ್ಯೂಷನ್ ಇದೆ ಅವ್ರಿಗೆ. ಕ್ಲಾರಿಟಿ ಇಲ್ಲ ಮೇನ್ ಅವ್ರಿಗೆ.
ನೋಡಿ, ಕ್ಲಾರಿಟಿನೇ ಇಲ್ಲ. ಮೆಂಟಲಿ ತುಂಬಾ ಬೇಜಾರಲ್ಲಿದ್ದಾರೆ ಅವ್ರು. ನೋಡಿ, ಬೇಜಾರ್ ಕಾರ್ಡು, ಹಾರ್ಟ್ ಬ್ರೇಕು, ಬೇಜಾರು ತುಂಬಾ ಕಾಣಿಸ್ತಿದೆ. ತುಂಬಾ ಬೇಜಾರಾಗಿದ್ದಾರೆ ಅವರು. ಯಾರೋ ಅವ್ರಿಗೆ ಮೋಸ ಕೂಡ ಮಾಡಿರ್ಬೋದು. ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಅವರು. ಫೈನಾನ್ಷಿಯಲ್ ಲಾಸ್ ತುಂಬಾ ಕಾಣಿಸ್ತಿದೆ. ಅದು ತುಂಬಾ ಬರ್ಡನ್ ಅನ್ಸ್ತಿದೆ ಅವ್ರಿಗೆ. ಮೆಂಟಲಿ ಸ್ಟೇಬಲ್ ಇಲ್ಲ ಅವರು. ಎಲ್ಲಾರನ್ನೂ ಡೌಟ್ ಪಡ್ತಾರೆ, ನಿಮ್ ಮೇಲೂ ಡೌಟ್ ಪಡ್ತಾರೆ ಅವರು. ಇಷ್ಟೆಲ್ಲ ಪ್ರೀತಿ ಇದ್ರೂನು ಎಲ್ಲೋ ಒಂದ್ ಕಡೆ ಇವ್ರು ಬಿಟ್ಬಿಟ್ಟೋದ್ರೆ, ಇವ್ರು ರಿಜೆಕ್ಟ್ ಮಾಡಿದ್ರೆ, ಆತರ ಎಲ್ಲಾರ ಮೇಲೂ ಡೌಟು. ಯಾಕಂದ್ರೆ ಅವ್ರಿಗೆ ಅಷ್ಟ್ ಜನ ಬ್ಯಾಕ್ ಸ್ಟಾಬ್ ಮಾಡಿದ್ದಾರೆ, ಬೆನ್ನಕ್ ಚೂರಿ ಹಾಕಿದ್ದಾರೆ. ಸೊ ಅವ್ರಿಗೆ ಇನ್ನ ಕ್ಲಾರಿಟಿ ಇಲ್ಲ. ಈಗ ನಿಮ್ ಜೊತೆ ರಿಲೇಶನ್ ಇಷ್ಟೊಂದ್ ಪ್ರೀತಿ ಇದೆ ಅಲ್ವಾ, ವಾಟ್ಸ್ ನೆಕ್ಸ್ಟ್, ಮುಂದೆ ಏನಾಗುತ್ತೆ ಅನ್ನೋ ಭಯ ಇದೆ ಅವ್ರಿಗೆ. ಫ್ಯೂಚರ್ ಏನು ಕಾಣಿಸ್ತಾ ಇಲ್ಲ ಅವ್ರಿಗೆ ಸದ್ಯದ ಪರಿಸ್ಥಿತಿಲಿ. ಡಿಪ್ರೆಷನ್ಗೂ ಹೋಗಿದ್ದಾರೆ ಸುಮಾರು ಜನ. ಭಯ ಇದೆ ತುಂಬಾ. ತುಂಬಾ ಬೇಜಾರಾಗಿದ್ದಾರೆ, ತುಂಬಾ ಹರ್ಟ್ ಆಗಿದೆ ಅವ್ರಿಗೆ. ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ಅದೇ ಕಾರಣಕ್ಕೆ ಅವರು. ಮತ್ತೆ ನಿಮ್ ಪರ್ಸನ್ ಸ್ವಲ್ಪ ಸೆಲ್ಫಿಶ್ ಆಗಿ ಯೋಚನೆ ಮಾಡಿದ್ದಾರೆ ಮುಂಚೆ, ಓಕೆನಾ? ಸ್ವಲ್ಪ ಅವ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಆ ಈ ಬೇರೆ ಈ ಏನ್ ಥರ್ಡ್ ಪಾರ್ಟಿ ಕಡೆ ಹೋದ್ರೆ, ಅಂದ್ರೆ ಫೈನಾನ್ಷಿಯಲ್ ಇರ್ಬೋದು, ಅವ್ರ ಫ್ಯಾಮಿಲಿ ಹೇಳ್ದಂಗೆ ಕೇಳ್ಬೋದು, ತಂದೆ ತಾಯಿ ಹೇಳ್ದಂಗೆ ಕೇಳಿರ್ಬೋದು, ಆ ತರ ಹೋದ್ರೆ ನನ್ನ ಲೈಫಲ್ಲಿ ಚೆನ್ನಾಗಿರ್ತೀನಿ ಅಂತ ಅನ್ಕೊಂಡಿದ್ದಾರೆ. ಬಟ್ ಚೆನ್ನಾಗಿಲ್ಲ ಅವ್ರು. ಸೆಲ್ಫಿಶ್ ಆಗಿ ಯೋಚನೆ ಮಾಡಿದ್ದಾರೆ. ಅವ್ರು ಚೆನ್ನಾಗಿರ್ಬೇಕು ಅನ್ನೋದು ತುಂಬಾ ಇತ್ತು ಅವ್ರಿಗೆ ಮುಂಚೆ. ಏನೂ ರಿಸ್ಕ್ ಇರಲ್ಲ, ನನ್ನ ಲೈಫಲ್ಲಿ ಸೂಪರ್ ಆಗಿದ್ಬಿಡ್ತೀನಿ ಇವ್ರು ಇಲ್ದೇನೆ ಅಂತ ಅನ್ಕೊಂಡು ಹೋಗಿದ್ದಾರೆ. ಬಟ್ ಅವ್ರಿಗೆ ಇರಕ್ ಆಗ್ತಾ ಇಲ್ಲ. ಡಿಪ್ರೆಷನ್ ಕೊಟ್ಟೋಗಿದ್ದಾರೆ ಆಲ್ಮೋಸ್ಟ್. ಅವ್ರು ಈ ಕಂಡೀಷನ್ ಇಂದ ಇಲ್ಲಿಗೆ ಡಿಪ್ರೆಷನ್ ತರ ಆಗೋಗಿದ್ದಾರೆ. ಮತ್ತೆ ನೋಡಿ ಯೂನಿವರ್ಸ್, ನಿಮ್ದು ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಸೈಕಲ್ ತರ ನಡೀತಾನೆ ಇದೆ. ಸ್ವಲ್ಪ ದಿನ ಕಾಂಟ್ಯಾಕ್ಟ್ ಬರ್ತೀರಾ, ಸ್ವಲ್ಪ ದಿನ ನೋ ಕಾಂಟ್ಯಾಕ್ಟ್ ಆಗ್ತೀರಾ, ಮತ್ತೆ ಇಲ್ಲ ನೀನ್ ಬೇಕು ಅಂತ ಬರ್ತೀರಾ. ಇದು ಕಾರ್ಮಿಕ್ ರಿಲೇಶನ್ಶಿಪ್ ಅನ್ಸುತ್ತೆ ಸುಮಾರು ಜನಕ್ಕೆ. ನನ್ಗೆ ಕಾರ್ಮಿಕ್ ರಿಲೇಶನ್ಶಿಪ್ ತುಂಬಾ ಜನ ನನ್ ಪ್ರಕಾರ. ಸ್ವಲ್ಪ ಜನ ಸೋಲ್ಮೇಟ್ಸ್ ಇದ್ದೀರಾ, ಸ್ವಲ್ಪ ಕಾರ್ಮಿಕ್ಸ್ ಇದ್ದೀರಾ. ಇದನ್ನೆಲ್ಲ ನೀವು ಅನುಭವಿಸ್ಲೇಬೇಕು ಅಂತ ಯೂನಿವರ್ಸೇ ಈ ತರ ಮಾಡ್ತಿರೋದು. ಅನುಭವಿಸಿ ಇದ್ರಿಂದ ಆಚೆ ಬಂದು ಒಳ್ಳೆ ಫ್ಯೂಚರ್ ಸಿಗುತ್ತೆ ನಿಮ್ಗೆ ಗೈಸ್, ಯೂನಿವರ್ಸ್ ಕಡೆಯಿಂದ. ಖಂಡಿತ ನಿಮ್ಗೆ ಬ್ಯಾಡ್ ಲಕ್ ಏನೇನ್ ಈ ಸಿಚುವೇಶನ್ ನಡೀತಿದೆ ಇದ್ರಿಂದ ಎಲ್ಲ ಆಚೆ ಬಂದು ನೀವು ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ತುಂಬಾ ಚೆನ್ನಾಗಿರ್ತೀರಾ ಅಷ್ಟಂತೂ ಕಾಣಿಸ್ತಾ ಇದೆ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇಂದ ನೀವು ಯಾವಾಗ ಆಚೆ ಬರ್ಬೋದು ಅಂದ್ರೆ, ನಂಗೆ ಜಾಸ್ತಿ 8 ಕಾಣಿಸ್ತಾ ಇದೆ, 8 ನಂಬರು. ಸೊ 8 ಡೇಸ್ ಇರ್ಬೋದು, 8 ಅವರ್ಸ್ ಇರ್ಬೋದು, 8 ಮಂತ್ಸ್ ಇರ್ಬೋದು, 8 ವೀಕ್ಸ್ ಇರ್ಬೋದು. 8 ಅಂದ್ರೆ ಶನಿ ಅಂತೀವಿ. ತುಂಬಾ ಸ್ಲೋ. ನೋ ಕಾಂಟ್ಯಾಕ್ಟ್ ಇಂದ ಆಚೆ ಬರೋದು ಲೇಟ್ ಆಗುತ್ತೆ. ನಿಮ್ ಲೈಫ್ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಗೈಸ್, ಯಾಕಂದ್ರೆ ನಿಮ್ ತುಂಬಾ ಚೆನ್ನಾಗಿದೆ ಫ್ಯೂಚರ್. ಪಾಸಿಟಿವ್ ಚೇಂಜಸ್ ಬರ್ತಾ ಇದೆ ನಿಮ್ ಲೈಫ್ ಅಲ್ಲಿ ಗೈಸ್. ತುಂಬಾ ಒಳ್ಳೆ ಚೇಂಜಸ್ ಆಗುತ್ತೆ. ಒಳ್ಳೆ ಜಾಬ್ಗೆ ಹೋಗ್ಬೋದು ನೀವು, ನಿಮ್ಗೆ ಪ್ರಾಫಿಟ್ ಆಗ್ಬೋದು ದುಡ್ಡಲ್ಲಿ, ನಿಮ್ ಹೆಲ್ತ್ ಚೆನ್ನಾಗ್ ಆಗ್ಬೋದು. ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ರಿಲೇಶನ್ಶಿಪ್ ಇಂಪ್ರೂವ್ ಆಗಬಹುದು, ಅವ್ರ ಧೈರ್ಯ ಮಾಡಿದ್ರೆ ಮಾತ್ರ. ಅವರು ದೇವ್ರಿಗೆ ಯೂನಿವರ್ಸ್ಗೆ ಬಿಟ್ಬಿಟ್ಟು ಬರೀ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ, ಇನ್ನು ಎಕ್ಸೆಪ್ಟ್ ಮಾಡ್ತೇನೆ ನೋ ಕಾಂಟ್ಯಾಕ್ಟ್ ಇಂದ ಬರಕ್ಕೆ. ಬಟ್ ಇಷ್ಟೊಂದು ಪ್ರೀತಿ ಇರೋರು ಅಪ್ರೋಚ್ ಮಾಡೇ ಮಾಡ್ತಾರೆ. ನಿಮ್ದು ಸಪ್ರೇಟ್ ಆಗೋ ಬಾಂಡೇ ಅಲ್ಲ ನೋಡಿ, ಸಪ್ರೇಟ್ ಆಗಲ್ಲ ಇದು. ಬರ್ತಾರೆ ಅವರು, ಬಂದೇ ಬರ್ತಾರೆ ಸಪ್ರೇಟ್. ಅವರು ಆಚೆ ಹೋಗಕ್ ಟ್ರೈ ಮಾಡ್ತಿದ್ದಾರೆ, ಬಟ್ ಆಗಲ್ಲ. ಸದ್ಯದ ಪರಿಸ್ಥಿತಿಲಿ ಅವ್ರ ಮನಸ್ಥಿತಿ ಸರಿ ಇಲ್ಲ, ಟೈಮ್ ತಗೋತಾರೆ, ಬರ್ತಾರೆ. ತುಂಬಾ ಎಮೋಷನಲಿ ನಿಮ್ ಮೇಲೆ ಅಟ್ಯಾಚ್ ಆಗ್ಬಿಟ್ಟವ್ರೆ, ತುಂಬಾ ಅಟ್ಯಾಚ್ ಆಗಿದ್ದಾರೆ.
ಮೈಂಡ್ ಅವ್ರಿಗೆ ಸದ್ಯದ ಪರಿಸ್ಥಿತಿಲಿ ಏನ್ ಸರಿ ಏನ್ ತಪ್ಪು ಅಂತ ಗೊತ್ತಾಗ್ತಿಲ್ಲ. ಅವ್ರು ಏನ್ ಸೆಲ್ಫಿಶ್ ಆಗಿ ಥರ್ಡ್ ಪಾರ್ಟಿ ಸೆಲೆಕ್ಟ್ ಮಾಡ್ಕೊಂಡಿದ್ರೋ ಮೂವ್ ಆಗಿದ್ರೋ ಆ ಸೆಲ್ಫಿಶ್ ಇದು ಕರ್ಮ ಅನುಭವಿಸ್ತಾ ಇದಾರೆ ಅಷ್ಟೆ. ನಿಮ್ಮಿಂದ ದೂರ ಆಗಿದ್ ಕರ್ಮ ಅನುಭವಿಸ್ತಾ ಇದಾರೆ. ಖುಷಿಯಾಗಂತೂ ಖಂಡಿತ ಇಲ್ಲ ಗೈಸ್, ಒಂದು ಚೂರು ಖುಷಿ ಆಗಿಲ್ಲ. ತುಂಬಾ ಸ್ಯಾಡ್ ಕಾರ್ಡ್ಸ್ ಬಂದಿದೆ. ಬಟ್ ನಾನ್ ನನ್ ವ್ಯೂವರ್ಸ್ ಕೇಳೋದು, ನೀವು ಖುಷಿಯಾಗಿರಿ, ನೀವ್ ಆರಾಮಾಗಿರಿ, ಓಕೆನಾ? ಅವ್ರಿಗೆ ನೀವು ಸ್ಟಾರ್ ತರ, ನಿಮ್ಗೆ ಅವ್ರ ಸ್ಟಾರ್ ಅಲ್ಲ. ನಿಮ್ಮನ್ನ ಅವ್ರು ಯಾವತ್ತೂ ಮೇಲಿಟ್ಕೊಂಡು ನೋಡಿದಾರೆ, ಹಂಗಾಗಿ ಬರಕ್ ಎದ್ರಕೋತಿದ್ದಾರೆ ಅಷ್ಟೇ. ಖಂಡಿತ ಬರ್ತಾರೆ. ನೀವು ಅವ್ರ ಲೈಫಲ್ಲಿ ಪ್ರೈಸ್, ಅವ್ರ ವಿಶ್ ಫುಲ್ಫಿಲ್ಮೆಂಟ್ ನೀವು ಅವ್ರು ಅನ್ಕೊಂಡಿರೋದು. ದೇವ್ರನ್ನ ಬೇಡ್ಕೋತಾ ಇದಾರೆ, ಅವ್ರು ದೇವ್ರನ್ನ ಬೇಡ್ಕೋತಾ ಇದಾರೆ. ಇದಕ್ಕಿಂತ ಏನ್ ಬೇಕು ಗೈಸ್? ದೇವ್ರನ್ನ ಕೇಳ್ಕೊತಾ ಇದಾರೆ. ಬಟ್ ಅವ್ರು ಬಂದಾಗ ಯೂನಿವರ್ಸ್ ನಿಮ್ಗೆ ಬಿಡುತ್ತೆ ಏನ್ ಮಾಡ್ಬೇಕು ನೀವು ನೆಕ್ಸ್ಟ್ ಅಂತ. ಅವ್ರನ್ನ ಎಕ್ಸೆಪ್ಟ್ ಮಾಡ್ಕೋಬೇಕೋ ಬಿಡ್ಬೇಕು ಅನ್ನೋದು ನಿಮ್ಗೆ ಬಿಡುತ್ತೆ. ಬಂದೇ ಬರ್ತಾರ ಅವ್ರು. ವೀಲ್ ಆಫ್ ಫಾರ್ಚೂನ್ ನಿಮ್ ಟೈಮ್ ತುಂಬಾ ಚೆನ್ನಾಗಾಗತ್ತೆ. ನೆಕ್ಸ್ಟ್ ನೀವು ತುಂಬಾ ಚೆನ್ನಾಗಿರ್ತೀರಾ, ಅಷ್ಟ್ರಲ್ಲಿ ಬರ್ತಾರೆ. ಬಟ್ ಡಿಸಿಷನ್ ನಿಮ್ಗೆ ಬಿಟ್ಟಿದ್ದು. ಯಾಕಂದ್ರೆ ನೀವು ತುಂಬಾ ಮೇಲಿದ್ದೀರಾ ಎಲ್ಲಾ ವಿಷಯದಲ್ಲೂ. ನಿಮ್ಮಿಬ್ರು ಬಾಂಡಿಂಗ್ ಅಂತೂ ತುಂಬಾ ಚೆನ್ನಾಗಿದೆ. ಯೂನಿವರ್ಸೇ ನಿಮ್ಗೆ ಈ ಬಾಂಡ್ ಅಲ್ಲಿ ಇರ್ಸಿದೆ, ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ ನಿಮ್ಮ ಪರ್ಸನ್ ಕಡೆಯಿಂದ. ಅವ್ರ ಪರ್ಸನ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಏನ್ ಹೇಳ್ಬೇಕು ಅನ್ಕೊಂಡಿದ್ದಾರೆ? ಯೂನಿವರ್ಸ್ ಪ್ಲೀಸ್ ಹೇಳಿ. ಫೈಲ್ 1 ಪರ್ಸನ್ಸ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಏನ್ ಹೇಳ್ಬೇಕು ಅನ್ಕೊಂಡಿದ್ದಾರೆ? ಯು ಆರ್ ಸೋ ಕ್ಯೂಟ್. ನೀವು ತುಂಬಾ ಕ್ಯೂಟ್ ಆಗಿ ಕಾಣಿಸ್ತೀರಾ ಅವ್ರಿಗೆ ಅಂತ ಹೇಳ್ತಿದ್ದಾರೆ. ತುಂಬಾ ಕ್ಯೂಟ್. ನೀವು ಎಲ್ಲಾ ವಿಷಯದಲ್ಲೂ ಅವ್ರಿಗಿಂತ ಮೇಲಿದ್ದೀರಾ ಅಂತ ಹೇಳಿದ್ನಲ್ಲ ಗೈಸ್. ಅವ್ರು ಅನ್ಕೊಂಡಿರೋದು ಐ ಕ್ರೈ. ನೋಡಿ, ನಾನು ಏನ್ ಹೇಳ್ದೆ ನಾನು ನಿಮ್ಗೆ? ತುಂಬಾ ಬೇಜಾರಾಗಿದ್ದಾರೆ, ಹಾರ್ಟ್ ಬ್ರೇಕ್ ಆಗಿದೆ. ಅವ್ರು ಖುಷಿಯಾಗಂತಿಲ್ಲ. ಅವ್ರು ಹತ್ತಿದ್ದಾರೆ ಗೈಸ್ ನಿಮ್ನ ನೆನ್ಸ್ಕೊಂಡು. ರೀಸೆಂಟ್ ಆಗಿ ಹತ್ತಿದ್ದಾರೆ. ಎಸ್ಟರ್ಡೇ ಅಂತ ಬಂದಿದೆ, ರೀಸೆಂಟ್ ಆಗಿ ಹತ್ತಿದ್ದಾರೆ ನಿಮ್ನ ನೆನ್ಸ್ಕೊಂಡು. ನೀವು ಬೇಕಂತೆ ಅವ್ರಿಗೆ. ಐ ವಾಂಟ್ ಯು. ನೋಡಿ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ತುಂಬಾ ಸಫರ್ ಮಾಡ್ತಿದ್ದಾರೆ ಪಾಪ. ಥರ್ಡ್ ಪಾರ್ಟಿಗೆ ಹೋಗಿ ಸಿಕ್ಕಾಕೊಂಡಿರೋದು ಅವರೇನೆ ಗೈಸ್. ಅಪ್ಪ ಅನ್ಸುತ್ತೆ ಅವ್ರ ಸಿಚುವೇಶನ್. ಟು ಮೀ ಯು ಆರ್ ಪರ್ಫೆಕ್ಟ್. ನಾನು ಏನ್ ಹೇಳ್ದೆ? ನೀವು ಸ್ಟಾರ್ ಇದ್ದಂಗೆ. ನೀವು ಅವ್ರಿಗೆ ಯಾವತ್ತಿದ್ರು ಪರ್ಫೆಕ್ಟ್ ಪಾರ್ಟ್ನರ್ ಅಂತ ಅವ್ರು ಅನ್ಕೋತಾ ಇದಾರೆ. ಐ ಆಮ್ ಫೀಲಿಂಗ್ ವೆರಿ ಪಾಸಿಟಿವ್. ಅವರು ನೀವ್ ಯಾರ ಜೊತೆ ಯಾರು ಮಾತಾಡಿದ್ರೆ ಮತ್ತೆ ಮೂವ್ ಮಾಡ್ತಾ ಇದ್ರೆ, ಇಲ್ಲ ಮೂವ್ ಆನ್ ಆಗ್ಬೇಕು ಅನ್ಕೊಂಡಿದ್ರೆ ಅವ್ರಿಗೆ ತುಂಬಾ ಪೊಸೆಸ್ ಅನ್ಸ್ತಿದೆ. ನಾನು ಆಗ್ಲೇ ಹೇಳ್ದೆ ವೆರಿ ಸೆಲ್ಫಿಶ್. ಅವ್ರು ಸ್ವಲ್ಪ ಸೆಲ್ಫಿಶ್ ಇದಾರೆ, ಪೊಸೆಸಿವ್ ಇದ್ದಾರೆ ನಿಮ್ ಮೇಲೆ. ನೀವು ಬೇರೆಯವ್ರ ಜೊತೆ ಇರೋದು ಅವ್ರ ಕೈಲಿ ನೋಡಕ್ ಆಗಲ್ಲ, ಆಗದೇ ಇಲ್ಲ ಅವ್ರಿಗೆ. ಅವ್ರು ನಿಮ್ನ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದಾರೆ. ಐ ಲವ್ ಯು ಟ್ರೂಲಿ. ಸತ್ಯವಾಗ್ಲೂ ಪ್ರೀತಿ ಮಾಡಿದೀನಿ ಅಂತ ಹೇಳಿ. ನಾನು ಹೇಳಿಲ್ವಾ, ಫೈನಾನ್ಷಿಯಲ್ ಮತ್ತೆ ಕೆರಿಯರ್ ಇಶ್ಯೂಸ್ ಇಂದ ಅವರು ನಿಮಗ್ ಕಾಂಟ್ಯಾಕ್ಟ್ ಮಾಡ್ತಿಲ್ಲ. ತುಂಬಾ ಟ್ರೂ ಲವ್ ಇದೆ, ತುಂಬಾ ನಿಮ್ ಮೇಲೆ ಟ್ರೂ ಲವ್ ಇದೆ ಗೈಸ್. ಆದ್ರೆ ಅವ್ರಿಗೆ ಮತ್ತೆ ಕ್ಲಾರಿಫಿಕೇಶನ್ ಸಿಕ್ತು. ನಾನು ಫೈನಾನ್ಷಿಯಲಿ ಲಾಸ್ ಅಂತ ನಿಮ್ಗೆ ಹೇಳಿದ್ದೆ ಮುಂಚೆ, ಅದೇ ಮತ್ತೆ ಬಂತು ನೋಡಿ ಕಾರ್ಡ್ ಅಲ್ಲಿ. ಫೈನಾನ್ಷಿಯಲ್ ಅಂಡ್ ಕೆರಿಯರ್ ಇಶ್ಯೂಸ್ ಇದೆ, ಅದಕ್ಕೋಸ್ಕರ ನಿಮ್ನ ಕಾಂಟ್ಯಾಕ್ಟ್ ಮಾಡ್ತಿಲ್ಲ ಅಷ್ಟೇ ಅವ್ರು. ಥರ್ಡ್ ಪಾರ್ಟಿ ಇಲ್ಲಿ ಮೆಜಾರಿಟಿ ಆಫ್ ದ ಪೀಪಲ್ ಫೈನಾನ್ಷಿಯಲ್ ಇಶ್ಯೂಸ್ ಮತ್ತೆ ಕೆರಿಯರ್ ಇಶ್ಯೂಸ್. ಅವ್ರು ಇನ್ನೂ ಜಾಬ್ ಅಲ್ಲಿ ಸೆಟ್ಲ್ ಆಗದೆ ಇರ್ಬೋದು, ನಿಮ್ ಲೆವೆಲ್ಗೆ ಬರ್ದೇ ಇರ್ಬೋದು ಫೈನಾನ್ಷಿಯಲಿ. ಅದಕ್ಕೆ ನಿಮ್ ಹತ್ರ ಬರಕ್ ಎದ್ರುಕೋತಿದ್ದಾರೆ ಅಷ್ಟೇ ಗೈಸ್, ಓಕೆನಾ? ಖುಷಿನಾ? ಅವ್ರು ಏನೇ ಯಾವ್ದೇ ತರ ಯೋಚನೆ ಮಾಡಿ ಕೆರಿಯರ್ ಫೈನಾನ್ಸ್ ಕಡೆ ನೋಡಿದ್ರು ನೀವ್ ಅವ್ರಿಗೆ ಪರ್ಫೆಕ್ಟ್. ಮತ್ತೆ ನಿಮ್ಮನ್ನವರು ಬೈ ಹಾರ್ಟ್ ಪ್ರೀತಿ ಮಾಡಿದ್ದಾರೆ. ಲವರ್ಸ್ ಕಾರ್ಡ್ ಸುಮ್ನೆ ಬರಲ್ಲ, 2 ಆಫ್ ಕಪ್ ಸುಮ್ನೆ ಬರಲ್ಲ, ಓಕೆನಾ? ಫೈಲ್ 1 ಪರ್ಸನ್ ಕಡೆಯಿಂದ ಅವ್ರಿಗೆ ಇನ್ನೊಂದಷ್ಟು ಮೆಸೇಜ್ ಕೊಡಿ ಯೂನಿವರ್ಸ್. ಮಿರರ್. ನಾನ್ ಏನ್ ಹೇಳ್ದೆ ನಿಮ್ಗೆ? ಮಿರರ್ ಮಾಡ್ತಿದಾರೆ ನೀವು ಅವರು ಇಬ್ರು ಒಂದೇ ತರ ಅಂತ. ಎಷ್ಟು 3 ಕಾರ್ಡ್ ಬಂತು ಗೈಸ್ ಮಿರರಿಂಗ್. ನಂಗೆ ಖುಷಿ ಆಗುತ್ತೆ ಈ ತರ ರೀಡಿಂಗ್ಸ್ ಇಷ್ಟೊಂದು ಅಕ್ಯುರೇಟ್ ಆಗಿ ಬಂದಾಗ. ನೋಡಿ,
ನಾನು ಏನ್ ಹೇಳ್ದೆ, ಇಲ್ಲೂ ಎರಡು, ನೀವು ಅವರು ಮಿರರಿಂಗು. ಇದು ಮಿರರಿಂಗ್ ಎನರ್ಜಿ. ಮಿರರಿಂಗ್ ಅಂದ್ರೆ ಅವ್ರೇನ್ ಯೋಚನೆ ಮಾಡ್ತಿದಾರೆ, ನೀವು ಅದನ್ನೇ ಯೋಚನೆ ಮಾಡ್ತಿದ್ದೀರಾ ಅಂತ ಅವಾಗ್ಲೇ ಹೇಳ್ದೆ ತಾನೆ. ಮತ್ತೆ ನೋಡಿ ಕಾಡಲ್ಲೇ ಬಂದ್ಬಿಡ್ತು. ಅವ್ರೇನ್ ಯೋಚನೆ ಮಾಡ್ತಾರೆ, ನೀವು ಅದನ್ನೇ ಯೋಚನೆ ಮಾಡ್ತಿದ್ದೀರಾ. ಅವರು ಬೇಡಪ್ಪ ಈ ರಿಲೇಶನ್ಶಿಪ್ ಇಂದ ಆಚೆ ಬಂದ್ಬಿಡೋಣ ಅಂದ್ರೆ ನೀವು ಹಂಗೆ ಅನ್ಕೋತಾ ಇದ್ದೀರಾ. ಇಬ್ಬರಿಗೂ ಏಟ್ ಆಗಿದೆ ಲೈಫ್ ಅಲ್ಲಿ. ಇಬ್ರು ಜೀವನದಲ್ಲಿ ಅನುಭವಿಸಿದಿರ ತುಂಬಾ ಏರುಪೇರುಗಳು ನಿಮ್ ಲೈಫಲ್ಲಿ ಬಂದ್ ಹೋಗಿದೆ. ಸೇಮ್ ನೀವ್ ಅವ್ರಿಗೆ ಏನ್ ಫೀಲ್ ಮಾಡ್ತಿದ್ದೀರಾ, ಅವರು ಅದೇ ಫೀಲ್ ಮಾಡ್ತಿದ್ರು. ಇಬ್ಬರಿಗೂ ನೋವಿದೆ. ಓಕೆನಾ? ಈಕ್ವಲಿ ನೀವೇನ್ ಯೋಚನೆ ಮಾಡ್ತೀರಾ, ಸೇಮ್ ಅವ್ರ ತರ ಎಲ್ಲ ಅದ್ದದ್ದೇ ನಡೀತಿದೆ. ಸನ್ ಗ್ಲಾಸಸ್ ನೋಡಿ, ನೀವ್ ಅನ್ಕೊಂಡಿರ್ಬೋದು ನೋ ಕಾಂಟ್ಯಾಕ್ಟ್ ಅಲ್ಲಿ ಅವ್ರು ನನ್ನ ಮರ್ತೇ ಬಿಟ್ಟಿದ್ದಾರೆ ಅಂತ. ಖಂಡಿತ ಇಲ್ಲ, ಸ್ಟಾಕ್ ಮಾಡ್ತಿದಾರೆ ನಿಮ್ನ. ದೂರದಿಂದ ನೋಡ್ತಿದ್ದಾರೆ, ಕಾಮನ್ ಫ್ರೆಂಡ್ಸ್ ಕಡೆಯಿಂದ ನಿಮ್ ವಿಚಾರ ತಿಳ್ಕೊತಾ ಇದಾರೆ, ನಿಮ್ಮನ್ನೇ ನೋಡ್ತಾ ಇದಾರೆ, ವಾಚ್ ಮಾಡ್ತಾ ಇದಾರೆ, ಏನ್ ಮಾಡ್ತಿದ್ದೀರಾ ಅಂತ. ಅವ್ರಿಗೆ ಎಲ್ಲಾ ಅಪ್ಡೇಟ್ಸ್ ತಗೋತಿದ್ದಾರೆ ನಿಮ್ ಬಗ್ಗೆ. ಸಪ್ರೇಷನ್ ಮತ್ತೆ ನೋಡಿ, ನಾನೇನ್ ಹೇಳ್ದೆ, ಸಪ್ರೇಷನ್ ಕಾರ್ಡೇ ಬಂದ್ಬಿಡ್ತು ನೋಡಿ. ನೀವ್ ಸಪ್ರೇಷನ್ ಅಲ್ಲಿ ಇರೋದು ನಿಮ್ನ ತುಂಬಾ ಮಿಸ್ ಮಾಡ್ಕೋತವ್ರೆ ನೋಡಿ. ಮತ್ತೆ ಬೇಜಾರಲ್ಲಿದ್ದಾರೆ ಅಂತ ಬಂತು, ತುಂಬಾ ಬೇಜಾರಾಗಿದ್ದಾರೆ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಮತ್ತೆ ನಾನು ಏನ್ ಹೇಳ್ದೆ, ಅವ್ರಿಗೆ ಫ್ಯೂಚರ್ ಕಾಣಿಸ್ತಿಲ್ಲ, ಅನ್ಸರ್ಟನ್ ಅನ್ಸ್ತಿದೆ, ಅದಕ್ಕೆ ನಿಮ್ನ ಅಪ್ರೋಚ್ ಮಾಡ್ತಿಲ್ಲ. ಸೇಮ್ ಅನ್ಸರ್ಟನ್ ಫ್ಯೂಚರ್ ಅಂತ ಬಂದಿದೆ ನೋಡಿ. ಎಷ್ಟು ರಿಪಿಟೇಷನ್ಸ್ ಆಗ್ತಿದೆ ನೋಡಿ ಗೈಸ್, ಮೆಸೇಜಸ್. ನಾನು ಹೇಳಿದ ಮೆಸೇಜಸ್ ಬರ್ತಿದೆ. ಮಾಸ್ಕ್ ಹಾಕೊಂಡಿದ್ದಾರೆ. ಅವರು ನಿಮ್ನ ತುಂಬಾ ಪ್ರೀತಿ ಮಾಡ್ತಾರೆ, ಆದ್ರೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ಕೊಂಡು ನಾನು ನೀವಿಂದನೂ ಚೆನ್ನಾಗಿದ್ಯಾ ಅಂತ ಮಾಸ್ಕ್ ಹಾಕೊಂಡು ನಾಟಕ ಆಡ್ತಿದ್ದಾರೆ ಅಷ್ಟೆ. ರಿಟರ್ನ್ ಮಾಡ್ತಿದ್ದಾರೆ, ನಾಟಕ ಆಡ್ತಿದ್ದಾರೆ. ಹೇಳಿದ್ನಲ್ಲ, ನಿಮ್ನ ತುಂಬಾ ಪ್ರೀತಿ ಮಾಡ್ತಾರೆ, ಆದ್ರೆ ಕಾಂಟ್ಯಾಕ್ಟ್ ಮಾಡ್ತಿಲ್ಲ. ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಇಶ್ಯೂಸ್ ಮತ್ತೆ ಭಯ ನೋಡಿ. ನಾನು ಏನ್ ಹೇಳ್ದೆ, ಬೌಂಡ್ರೀಸ್ ಹಾಕೋತಾ ಇದಾರೆ, ಅವ್ರ ಸುತ್ತ ಬೌಂಡ್ರೀಸ್ ಹಾಕೋತಾ ಇದಾರೆ. ಯಾಕಂದ್ರೆ ನೀವು ಅವ್ರ ಲೈಫಲ್ಲಿ ಬಂದ್ರೆ ಅವ್ರಿಗೆ ರಿಸ್ಕ್ ಇದೆ ಲೈಫಲ್ಲಿ. ಏನ್ ರಿಸ್ಕ್ ನಂಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿರುತ್ತೆ. ಬಟ್ ರಿಸ್ಕ್ ಇದೆ ಅವ್ರ ಲೈಫಲ್ಲಿ, ಅದಕ್ಕೆ ಅವರು ಬೌಂಡ್ರೀಸ್ ಹಾಕೋತಾ ಇದಾರೆ. ಅವ್ರ ಸುತ್ತ ಬೌಂಡ್ರೀಸ್ ಹಾಕೋತಾ ಇದಾರೆ. ಕಾಂಟ್ಯಾಕ್ಟ್ ಮಾಡ್ಬಾರ್ದು, ಅವ್ರಿಗೆ ಎಷ್ಟೇ ಅನ್ಸಿದ್ರು ಕಾಂಟ್ಯಾಕ್ಟ್ ಮಾಡ್ಬಾರ್ದು. ನಾನು ಈ ರಿಲೇಶನ್ಶಿಪ್ ಅಲ್ಲಿ ಬಂದ್ರೆ ನಾನು ಸಫರ್ ಮಾಡ್ಬೇಕಾಗುತ್ತೆ ಅಂತ ಸ್ವಲ್ಪ ಸೆಲ್ಫಿಶ್ ಆಗಿ, ನಾನು ಆಗ್ಲೇ ಹೇಳ್ದೆ, ಸ್ವಲ್ಪ ಸೆಲ್ಫಿಶ್ ಆಗಿ ಯೋಚನೆ ಮಾಡ್ತಿದ್ದಾರೆ ಅಂತ. ಆಗ ಅವ್ರಂಗ್ ಅನ್ಕೊಂಡಾಗ ನಿಮ್ಗೂ ಏನ್ ಅನ್ಸುತ್ತೆ ಗೊತ್ತಾ, ಈ ರಿಲೇಶನ್ಶಿಪ್ ಬೇಡ ಅಂತ ನಿಮ್ಗೂ ಅನ್ಸಿರೋದು ಉಂಟು. ಬಟ್ ಇಬ್ರು ಒಬ್ರನ್ನೊಬ್ರು ಬಿಟ್ಟಿರಕ್ಕಾಗಲ್ಲ. ಈ ಯೋಚನೆಗಳೆಲ್ಲ ಕ್ಷಣಿಕ ಅಷ್ಟೇ. 1 hour 2 hour ಅನ್ಕೋತೀರಾ, ಇಲ್ಲ ಅರ್ಧ ಗಂಟೆ ಅನ್ಕೋತಿರೋ ಗೊತ್ತಿಲ್ಲ. ಆಮೇಲೆ ಅವ್ರ ಬಗ್ಗೆನೇ ಯೋಚನೆ ಶುರು ಆಗುತ್ತೆ. ಅವರು ಬೌಂಡ್ರೀಸ್ ಹಾಕೊಂಡು ಅವ್ರ ಮನ್ಸಲ್ಲಿ ಏನಿದೆ, ಅವ್ರ ಮನ್ಸಲ್ಲಿ ಏನಿದೆ ಅದನ್ನ ತುಂಬಾ ತಡಿತಾ ಇದಾರೆ ಅನ್ನೋದಕ್ಕಿದೆ ಸಾಕ್ಷಿ. ಓಕೆನಾ? ನೈಸ್ ಗೈಸ್, ನೀವ್ ಸಪ್ರೇಷನ್ ಅಲ್ಲಿ ಯಾಕಿದ್ದೀರಾ ಅಂತ ಗೊತ್ತಾಯ್ತಾ ಈಗ. ಥರ್ಡ್ ಪಾರ್ಟಿ, ಫೈನಾನ್ಷಿಯಲ್ ಇಶ್ಯೂಸ್, ಕೆರಿಯರ್ ಇಶ್ಯೂಸ್ ತುಂಬಾ ಇದೆ. ಆದ್ರೆ ನಿಮ್ ಮೇಲೆ ಪ್ರೀತಿ ಇಲ್ಲ ಅಂತ ಖಂಡಿತ ಇಲ್ಲ ಗೈಸ್. ಓಕೆನಾ? ಮತ್ತೆ ನಿಮ್ಮ ಪರ್ಸನ್ ಕಡೆಯಿಂದ ಯಾವ ಸಾಂಗ್ ಹೇಳ್ಬೇಕು ಅನ್ಕೋತಾರೆ ಈ ಸಮಯದಲ್ಲಿ ನೋಡೋಣ. ಯೂನಿವರ್ಸ್ ಪ್ಲೀಸ್ ಹೇಳಿ, ಯಾವ ಸಾಂಗ್ ಹೇಳ್ತಾರೆ ನಿಮ್ಮ ಪರ್ಸನ್ ಅಂತ. ಬಚ್ಚಿಕೋ ನಿನ್ನಲಿ ನಿನ್ನೆದೆ ಗೂಡಲಿ, ಗುಬ್ಬಿಯ ಹಾಗೆ ನಾನಿರುವೆನು ನಿನ್ನಲಿ. ಈ ಸಾಂಗ್ ನಂಗೆ ಗೊತ್ತಿಲ್ಲ, ತುಂಬಾ ವಿಡಿಯೋಸ್ ಅಲ್ಲಿ ರಿಪೀಟ್ ಆಗಿದೆ ಗೈಸ್. ಈ ಸಾಂಗ್ ನೋಡಿ ನಿಮ್ಗೆ ಅವ್ರ ಕಡೆಯಿಂದ ತುಂಬಾ ಮೆಸೇಜಸ್ ಸಿಗುತ್ತೆ. ಓಕೆನಾ? ನಿಮ್ಗೆ ಈ ರೀಡಿಂಗ್ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಸಪ್ರೇಷನ್ ಇರೋರ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ವೆಲ್ಕಮ್ ಪೈಲ್ 2. ನೀವ್ ಯಾವ ವ್ಯಕ್ತಿ ಬಗ್ಗೆ ಯೋಚನೆ ಮಾಡ್ಕೊಂಡು ಈ ರೀಡಿಂಗ್ಸ್ ವರ್ಗು ಬಂದಿದ್ದೀರೋ ನೋ ಕಾಂಟ್ಯಾಕ್ಟ್ ಅಲ್ಲಿ, ಆ ವ್ಯಕ್ತಿ ನೋ ಕಾಂಟ್ಯಾಕ್ಟ್ ಅಲ್ಲಿ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್. ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನಂಗೆ ತುಂಬಾ ಇಂಪಾರ್ಟೆಂಟ್. ಓಕೆನಾ? ಓಕೆ, ಪೈಲ್ 2 ವ್ಯಕ್ತಿ
ನೋ ಕಾಂಟ್ಯಾಕ್ಟ್ ಅಲ್ಲಿ ನನ್ನ ವಿವರ್ಸ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂತ ನೋಡೋಣ. ಓಕೆ, ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ, ಪ್ಲೀಸ್ ಏಂಜಲ್ಸ್ ಪ್ಲೀಸ್ ಗೈಡ್ ಮೀ. ನನ್ನ ಫೈಲ್ 2 ವಿವರ್ಸ್ ಬಗ್ಗೆ ಅವರ ವ್ಯಕ್ತಿ ಏನ್ ಯೋಚನೆ ಮಾಡ್ತಿದ್ದಾರೆ. ಗೈಸ್, ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ. ಫೋರ್ಸ್ಫುಲಿ ಅನ್ಕೋಬೇಡಿ, ಓಕೆನಾ? ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟು ಮೆಸೇಜಸ್ ತಗೊಳ್ಳಿ. ವಿಡಿಯೋ ಪೂರ್ತಿ ನೋಡಿ, ಫೈಲ್ 2 ಸೆಲೆಕ್ಟ್ ಮಾಡ್ಕೊಂಡಿರೋರು, ಇಲ್ಲ ಮೆಸೇಜಸ್ ಮಿಸ್ ಆಗುತ್ತೆ, ಓಕೆನಾ? ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ, ಫೈಲ್ 2 ಪರ್ಸನ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ. ಕ್ವೀನ್ ಆಫ್ ವಾಂಡ್ಸ್, ಓಕೆ, ಕಿಂಗ್ ಆಫ್ ಕಪ್ಸ್, ನೈಟ್ ಆಫ್ ಪೆಂಟಕಲ್ಸ್, ಓಕೆ, ಡೆತ್ ಕಾರ್ಡ್, 6 ಆಫ್ ಪೆಂಟಕಲ್ಸ್, ಓಕೆ. ಅವ್ರು ಏನೇ ಸಪರೇಷನ್ ಅಲ್ಲಿ ಇದಾರೆ ಅಂತ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಗೈಸ್. ಫೈಲ್ 2 ವ್ಯಕ್ತಿ ಅವ್ರಿಗೆ ಅದರಿಂದ ಆಚೆ ಬರ್ಬೇಕು ಅಂತ ತುಂಬಾ ಅನ್ಸಿದೆ, ಓಕೆನಾ? ಫೈಲ್ 1 ಅಲ್ಲಿ ಅವ್ರಿಗೆ ಆಕ್ಷನ್ ತಗೊಳಕೋ ಯೋಚನೆ ಮಾಡಿರ್ಲಿಲ್ಲ, ಬಟ್ ಇವ್ರಿಗೆ ಅನ್ಸಿದೆ ಆಚೆ ಬರ್ಬೇಕು ಅಂತ. ಫೈಲ್ 2 ಪರ್ಸನ್ ಅನ್ಸಿದೆ, ಓಕೆ. ಅವರು ಏನೇನ್ ಪ್ರಾಬ್ಲಮ್ಸ್ ಇತ್ತು ನಿಮ್ಮಿಬ್ರ ಮಧ್ಯ ಅದನ್ನೆಲ್ಲ ತೆಗ್ದಾಕಿ ನಿಮ್ ಹತ್ರ ಬರ್ಬೇಕು ಅಂತ ಅನ್ಕೊತಾ ಇದಾರೆ. ತುಂಬಾ ಸೀಕ್ರೆಟ್ಸ್ ಇದೆ ನಿಮ್ ಪರ್ಸನ್, ಅದನ್ನ ನಿಮ್ಗೆಲ್ಲ ಹೇಳ್ಕೊಂಡಿಲ್ಲ, ಅವರು ತುಂಬಾ ಸೀಕ್ರೆಟ್ಸ್ ಇಟ್ಕೊಂಡಿದ್ದಾರೆ. ಎಲ್ಲಾದ್ರಿಂದ ಮೂವ್ ಆನ್ ಆಗಿ ನಿಮ್ ಕಡೆ ಬರ್ಬೇಕು ಅಂತ ಅನ್ಕೋತಾ ಇದಾರೆ, ಡಿಸಿಷನ್ ತಗೋತಾ ಇದಾರೆ. ಸುಮಾರು ಜನ ಜೊತೆ ಡಿಸ್ಕಸ್ ಮಾಡಿದ್ದಾರೆ, ಮತ್ತೆ ಯಾರ್ ಸರಿ ಇಲ್ಲ ಅನ್ಸಿದೆ ಅವ್ರ ಲೈಫ್ ಅಲ್ಲಿ ಅವ್ರನ್ನೆಲ್ಲ ಬಿಟ್ಟು ನಿಮ್ ಕಡೆ ಬರ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು, ಬಟ್ ಬರ್ಬೇಕು ಅಂತ ಅನ್ಕೋತಿದ್ದಾರೆ ನಿಮ್ ಕಡೆ. ನೀವು ತುಂಬಾ ಕೆರಿಯರ್ ಓರಿಯೆಂಟೆಡ್ ಪರ್ಸನ್ನು, ತುಂಬಾ ಎನರ್ಜೆಟಿಕ್ ಪರ್ಸನ್ನು, ತುಂಬಾ ಪ್ಯಾಷನೇಟ್ ಆಗಿ ನೀವ್ ಈ ವ್ಯಕ್ತಿನ ಪ್ರೀತಿಸ್ತೀರಾ, ಅವರು ನಿಮ್ನ ತುಂಬಾ ಪ್ಯಾಷನೇಟ್ ಆಗಿ ಪ್ರೀತಿ ಮಾಡ್ತಾರೆ. ನಿಮ್ನ ತುಂಬಾ ಹೈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇಟ್ಟಿದ್ದಾರೆ ಅವರು. ನನ್ ವೀವರ್ಸೇ ಯಾವಾಗ್ಲೂ ನಾನು ನೋಡಿದೀನಿ, ವೀವರ್ಸು ಅವರ ಲವರ್ಸ್ಗಿಂತ ಎಲ್ಲಾದ್ರಲ್ಲೂ ಮೇಲಿರ್ತಾರೆ. ಈ ರೀಡಿಂಗ್ಸ್ ಅಲ್ಲಂತೂ ಹಂಗೆ ಬಂತು. ನೀವು ಅವ್ರಿಗಿಂತ ಮೇಲಿದ್ದೀರಾ ಅಂತ ಅವರ ಭಾವನೆ. ಎಲ್ಲಾ ರೀತಿಲೂ ಕೆರಿಯರು, ಫ್ಯಾಮಿಲಿ, ಎಮೋಷನಲಿ ಬಾಂಡ್ ಆಗೋದು, ಅವೆಲ್ಲ ನೀವೇ ತುಂಬಾ ಗ್ರೇಟ್ ಅಂತ ಅವ್ರಿಗೆ ಅನಿಸ್ತಾ ಇದೆ. ನಿಮ್ ಕಡೆ ಬರ್ತಾರೆ ಗೈಸ್. ನಿಮ್ಮ ಹತ್ರ ಬಂದ್ರೆ ಅವರು ಗೆದ್ದಂಗೆ ಲೈಫಲ್ಲಿ ಅಂತ ಅನ್ಕೊಂಡಿದ್ದಾರೆ. ನೋ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಿರ್ಬೋದು, ಬಟ್ ಯೋಚನೆ ಮಾಡ್ತಿದ್ದಾರೆ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ, ಓಕೆನಾ? ಪೆಂಟಿಕಲ್ಸ್ ಎನರ್ಜಿ ಇದೆ, ಸೊ ಸ್ಲೋ ಆಗಬಹುದು, ಸ್ಲೋ ಎನರ್ಜಿ ಇದೆ. ನಿಮ್ ಜೊತೆ ಇಷ್ಟ ದಿನ ಹೇಗ್ ನಡ್ಕೊಂಡ್ರು ಅದನ್ನೆಲ್ಲ ಚೇಂಜ್ ಮಾಡ್ಕೋಬೇಕು. ಈ ರಿಲೇಶನ್ಶಿಪ್ ಅಲ್ಲಿ ಬ್ಯಾಲೆನ್ಸ್ ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ಬ್ಯಾಲೆನ್ಸ್ ಬೇಕು. ನೀವು ಅವ್ರಿಗೆ ಯಾವತ್ತೂ ಕೊಟ್ಟಿದ್ದೀರಾ ಗೈಸ್, ನೀವ್ ಯಾವತ್ತೂ ಅವ್ರಿಗೆ ಕೊಟ್ಟಿದ್ದೀರಾ, ಓಕೆನಾ? ಈಗ ಅನ್ಕೋತಿದ್ದಾರೆ ನಾನು ಅವ್ರಿಗೆ ಆ ಪ್ರೀತಿ, ಆ ಕೇರು, ಆ ಟೈಮು, ಆ ಕನ್ಸರ್ನ್ ಎಲ್ಲ ಕೊಡ್ಬೇಕು ಅಂತ ತುಂಬಾ ಅನ್ಕೋತಾ ಇದ್ದಾರೆ. ನೋಡಿ, ನಿಂತಿದ್ದಾರೆ ತಟಸ್ಥವಾಗಿ, ನ್ಯೂಟ್ರಲ್ ಆಗ್ಬಿಟ್ಟಿದ್ದಾರೆ. ಕಮಿಟ್ಮೆಂಟ್ ಕೊಡ್ಬೇಕು ಅಂತ ಅನ್ಕೋತಿದ್ದಾರೆ, ಇನ್ನು ಹೊರಟಿಲ್ಲ, ಎಲ್ಲ ಅನ್ಕೋತಾ ಇದಾರೆ. ನಿಂತಿರ ಕುದ್ರೆ ನೋಡಿ, ಹೊರಡ್ತಾ ಇಲ್ಲ, ಇನ್ನ ನಿಂತಿದ್ದಾರೆ ಒಂದೇ ಕಡೆ. ಕಮಿಟ್ಮೆಂಟ್ ಕೊಡ್ಬೇಕು, ಈ ರಿಲೇಶನ್ಶಿಪ್ ಸ್ಟೇಬಲ್ ಆಗ್ಬೇಕು ಅಂತ ತುಂಬಾ ಅನ್ಸಿದೆ ಅವ್ರಿಗೆ. ಸ್ಲೋ ಇದೆ ಮೂಮೆಂಟ್, ತುಂಬಾ ಸ್ಲೋ ಇದೆ. ಬರೀ ಯೋಚನೆಲೇ ಕಾಲ ಕಳೀತಿದ್ದಾರೆ ಅಷ್ಟೇ, ಆಕ್ಷನ್ ತಗೋತಿಲ್ಲ. ಅದಕ್ಕೆ ಫೋನು ಮಾಡಲ್ಲ, ಮೆಸೇಜ್ ಮಾಡಲ್ಲ, ಕಾಂಟ್ಯಾಕ್ಟ್ ಅಲ್ಲೂ ಇರಲ್ಲ. ಯಾಕೆ ಅಂದ್ರೆ ಬರೀ ಯೋಚನೆಲಿ ಇದಾರೆ. ಹೌದು, ನಿಮ್ ಬಗ್ಗೆ ಪ್ರೀತಿ ಇದೆ, ನಿಮ್ಮನ್ ತುಂಬಾ ಹೈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ನೋಡ್ತಾರೆ, ನಿಮ್ಗೆ ಜಸ್ಟಿಸ್ ಕೊಡ್ಬೇಕು, ನಿಮ್ ನ್ಯಾಯ ಒದಗಿಸ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ಬಟ್ ಯೋಚನೆಲೇ ಇದೆ ಅಷ್ಟೆ.
ಅವ್ರಿಗೆ ನಿಮ್ ಪ್ರೊವೈಡರ್ ಆಗ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ಅಂದ್ರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ನಿಮ್ಗೊಂದು ಕಮಿಟ್ಮೆಂಟ್ ಕೊಡ್ಬೇಕು ಅಂತ ತುಂಬಾ ಅನ್ಕೋತಿದ್ದಾರೆ, ಬಟ್ ಆಗ್ತಿಲ್ಲ. ಡೆತ್ ಕಾರ್ಡ್ ಬಂದಿರೋದ್ರಿಂದ ಇದರಿಂದ ಆಚೆ ಬರ್ತಾರೆ, ಅವರು ರಿಕವರ್ ಆಗ್ತಾರೆ. ನೋಡಿ, ಅವರು ಈ ರಿಲೇಶನ್ಶಿಪ್ ಅಲ್ಲಿ ಮುಂಚೆ ಅವ್ರು ನಿಮ್ನ ಅರ್ಥನೇ ಮಾಡ್ಕೊಂಡಿರ್ಲಿಲ್ಲ, ಬಟ್ ಈಗ ನಿಮ್ಮನ್ನ ತುಂಬಾ ಪ್ರೀತಿಸ್ತಾರೆ. ಈ ಕನೆಕ್ಷನ್ಗೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದಾರೆ. ನಾನು ಈ ಕನೆಕ್ಷನ್ಗೆ ಇನ್ವೆಸ್ಟ್ ಮಾಡಿದ್ರೆ ನನ್ನ ಲೈಫಲ್ಲಿ ಚೆನ್ನಾಗಿರ್ತೀನಿ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ಈಗ. ನಿಮ್ದು ಏನೇ ಇರ್ಲಿ ಅವ್ರು ಅಕ್ಸೆಪ್ಟ್ ಮಾಡಕ್ ರೆಡಿ ಇದಾರೆ ಈಗ. ತುಂಬಾ ಓವರ್ ಥಿಂಕ್ ಮಾಡ್ತಿದಾರೆ ನಿಮ್ ಬಗ್ಗೆ ಅವ್ರು. ತುಂಬಾ, ನೀವ್ ಅಲ್ಲ ಥಿಂಕ್ ಮಾಡ್ತಿರೋದವ್ರು, ತುಂಬಾ ಓವರ್ ಥಿಂಕ್ ಮಾಡ್ತಿದಾರೆ. ಬಟ್ ನಾನ್ ಯಾಕೆ ಕಾಲ್ ಮಾಡ್ಬೇಕು, ನಾನ್ ಯಾಕೆ ಮೆಸೇಜ್ ಮಾಡ್ಬೇಕು, ಫಸ್ಟ್ ಅವರೇ ಮಾಡ್ಲಿ ಅನ್ನೋದು ಜಾಸ್ತಿ ಇದೆ. ಅದಕ್ ಮಾಡ್ತಿಲ್ಲ ಅಷ್ಟೆ ಕಾಂಟ್ಯಾಕ್ಟ್. ಅವ್ರಿಗೂ ಸ್ಟೇಬಲ್ ರಿಲೇಶನ್ಶಿಪ್ ಬೇಕು, ಅವ್ರಿಗೂ ನೀವು ಬೇಕು, ಆದ್ರೆ ನಾನು ಯಾಕೆ ಫಸ್ಟ್ ಕಾಂಟ್ಯಾಕ್ಟ್ ಮಾಡ್ಲಿ, ಅವರೇ ಮಾಡ್ಲಿ ಅಂತ ತುಂಬಾ ಇದೆ. ಸ್ವಲ್ಪ ಡಾಮಿನೇಟ್ ಇದ್ದಾರೆ. ಮತ್ತೆ ಅವರು ನಿಮಗೆ ಕೊಡ್ಬೇಕು ಅನ್ನೋದು ಜಾಸ್ತಿ ಇದೆ ಅವ್ರಿಗೆ. ಪ್ರೀತಿ ಇರ್ಬೋದು, ದುಡ್ಡು ಇರ್ಬೋದು, ಒಂದೊಳ್ಳೆ ಲೈಫ್ ಇರ್ಬೋದು, ಕೊಡ್ಬೇಕು ಅನ್ನೋದು ತುಂಬಾ ಇದೆ. ಇಷ್ಟು ದಿನ ಇಸ್ಕೊತಾ ಇದ್ರು, ಈಗ ಕೊಡ್ಬೇಕು ಅನ್ನೋದು ಜಾಸ್ತಿ ಬಂದಿದೆ. ಸೊ ಕಮಿಟ್ಮೆಂಟ್ ಕೊಡ್ಲೇಬೇಕು ಅಂತ ಅನ್ಸಿದೆ. ತಲೆಯಲ್ಲಿ ಯೋಚನೆಗಳು ನಡೀತಾ ಇದೆ ನಿಮ್ ಬಗ್ಗೆನೆ, ಬಟ್ ಏನೋ ಆಕ್ಷನ್ ತಗೊಂಡಿಲ್ಲ. ತಗೊಳೋದ್ ಲೇಟು ಮಾಡ್ತಾರೆ. ಆಕ್ಷನ್ ತಗೊಂಡೇ ಬಿಡ್ಬೇಕು ಅನ್ಕೋತಾರೆ, ಬಟ್ ಲೇಟ್ ಆಗ್ತಿದೆ ಆಕ್ಷನ್. ಪೆಂಟಕಲ್ಸ್ ಎನರ್ಜಿ ಇದೆ, ಹಿಂದೆ ಮುಂದೆ ತಗೊಳ್ಳೋಣ ಅಂತ ಫೋನ್ ಎತ್ಕೊಳ್ಳೋದು, ಆಮೇಲೆ ಹೋಗೋ ಅವರೇ ಮಾಡ್ಲಿ ಅಂತ ಅನ್ಕೊಳ್ಳೋದು, ಆ ತರ ಫೀಲಿಂಗ್ಸ್ ಇದೆ. ಓಕೆನಾ ಯೂನಿವರ್ಸ್, ಫೈಲ್ 2 ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಯೂನಿವರ್ಸ್. ಯೂನಿವರ್ಸ್ ಪ್ಲೀಸ್ ಇನ್ನೊಂದಷ್ಟು ಕ್ಲಾರಿಟಿ ಕೊಡಿ ಪ್ಲೀಸ್. ತಗೋತಾರೆ ಆಕ್ಷನ್ ಅಂತ ಬಂದಿದೆ. ಸೊ ನೈಸ್, ವಾವ್. 7 ಆಫ್ ಸ್ವೋರ್ಡ್ಸ್, ಓಕೆ. ಅಬ್ಸ್ಟಕಲ್ಸ್, 3 ಆಫ್ ಪೆಂಟಕಲ್ಸ್, ಓಕೆ. 9 ಆಫ್ ಪೆಂಟಕಲ್ಸ್, 5 ಆಫ್ ಕಪ್ಸ್, ಓಕೆ. ಗೈಸ್, ಅವ್ರು ಯಾಕೆ ಆಕ್ಷನ್ ತಗೋಬೇಕು ಅಂತ ಅನ್ಕೋತಾರೆ, ಅವ್ರಿಗೆ ಹೊಸ ಸ್ಟಾರ್ಟ್ ಬೇಕು, ಫ್ರೆಶ್ ಸ್ಟಾರ್ಟ್ ಬೇಕು ನಿಮ್ ಜೊತೆ ಅವ್ರಿಗೆ. ಓಕೆನಾ, ಅವ್ರಿಗೆ ಕ್ಲಾರಿಟಿನೂ ಸಿಕ್ಕಿದೆ. ನಿಮ್ ಮಾತ್ ಇಷ್ಟ, ನಿಮ್ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಮಿಸ್ ಮಾಡ್ಕೋತಾರೆ ಅವ್ರು. ನೀವು ತುಂಬಾ ಇಂಟೆಲಿಜೆಂಟು, ಅದೆಲ್ಲ ಅವ್ರಿಗೆ ತುಂಬಾ ಇಷ್ಟ. ಮತ್ತೆ ನಿಮ್ ಜೊತೆ ನೀವು ವೆಂಚರ್ಸ್ ಟ್ರಾವೆಲ್ ಮಾಡ್ಬೇಕು, ಜಾಬ್ ಅಲ್ಲಿ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ಶಿಪ್ ಕೊಡ್ಬೇಕು, ಅವೆಲ್ಲ ಅವ್ರ ತಲೆಯಲ್ಲಿ ಇದೆ. ನಿಮ್ ಕಂಡ್ರೆ ತುಂಬಾ ಹೈ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಇಟ್ಟಿದ್ದಾರೆ. ಆಕ್ಷನ್ ತಗೋಬೇಕು ಅನ್ಕೋತಾನೇ ಇದಾರೆ, ಇನ್ನು ಆಕ್ಷನ್ ತಗೊಳಕ್ ಆಗ್ತಿಲ್ಲ. ಫ್ರೆಶ್ ಸ್ಟಾರ್ಟ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಾ ಇದಾರೆ. ನಿಮ್ ಜೊತೆ ಫಸ್ಟ್ ಮಾತಾಡಿ ಕ್ಲಾರಿಟಿ ತಗೋಬೇಕು, ಏನಕ್ಕೆ ಹಿಂಗೆಲ್ಲ ಆಯ್ತು ಅಂತ ತುಂಬಾ ಅನ್ಕೋತಿದ್ದಾರೆ. ಯಾಕೆ ತಗೋತಿಲ್ಲ ಅಂದ್ರೆ, ನಿಮ್ಮಿಬ್ರ ಮಧ್ಯೆ ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಅವ್ರಿಗೆ ನೀವು ಡಾಮಿನೇಟಿಂಗ್ ಅಂತ ಅನ್ಸಿರ್ಬೋದು, ಮತ್ತೆ ಕಾಲ್ ಮಾಡಿದ್ರೆ ಮತ್ತೆ ಜಗಳ ಆಗ್ಬೋದು, ಮತ್ತೆ ಡಾಮಿನೇಟ್ ಮಾಡಕ್ ಶುರು ಮಾಡ್ತಾರೆ ಅಂತ ಅನ್ಸಿರ್ಬೋದು. ನಿಮ್ ವ್ಯಕ್ತಿ ನಿಮ್ ಚೀಟ್ ಮಾಡಿದಾರೆ ಗೈಸ್, ಹಿಂದೆ ಚೀಟ್ ಮಾಡಿದಾರೆ ನಿಮ್ಗೆ. ಅದಕ್ಕೆ ಅವರು ಸಪರೇಷನ್ ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಬಂದಿರೋದು. ನಿಮ್ನ ಚೀಟ್ ಮಾಡಿದಾರೆ, ಮತ್ತೆ ನಿಮ್ನ ಬೇರೆ ಏನೋ ಅವರ ಸ್ವಾರ್ಥಕ್ಕೋಸ್ಕರ ಬಿಟ್ಟು ಹೋಗಿದ್ದಾರೆ ನಿಮ್ನ. ಬೇರೆ ಏನಕ್ಕೋ, ಅಟ್ಲೀಸ್ಟ್ ಅವರ ಸ್ವಾರ್ಥಕ್ಕೋಸ್ಕರ ನಿಮ್ನ ಬಿಟ್ಟು ಹೋಗಿದ್ದಾರೆ ಗೈಸ್ ಮುಂಚೆ. ಅದಕ್ಕೆ ಇವ್ರಿಗೆ ಹೆಂಗ್ ಆಕ್ಷನ್ ತಗೊಳ್ಳಿ ಅಂತ ಯೋಚನೆ ಮಾಡ್ತಿದ್ದಾರೆ. ತುಂಬಾ ಸ್ವಾರ್ಥದಿಂದ ಯೋಚನೆ ಮಾಡಿ ನಿಮ್ನ ಬಿಟ್ಟು ಹೋಗಿರೋದವ್ರು. ಬೇರೆ ಯಾರೋ ವ್ಯಕ್ತಿ ಸಿಕ್ಕಿರ್ಬೋದು, ಅಥವಾ ಅವ್ರ ಕೆರಿಯರ್ ನೋಡ್ಕೊಂಡಿರ್ಬೋದು, ಅಥವಾ ಅವ್ರ ಫ್ಯಾಮಿಲಿ ಬಗ್ಗೆ ನೋಡ್ಕೊಂಡಿರ್ಬೋದು, ಅಥವಾ ಅವ್ರಿಗೆ ತುಂಬಾ ಮನಿ, ದುಡ್ಡಿನ ಕಾಸಿನ ಕೊರತೆ ಇರ್ಬೋದು, ಬೇರೆ ಕಡೆಯಿಂದ ಸಿಗುತ್ತೆ ಅಂತ ಹೋಗಿರ್ಬೋದು. ಒಟ್ನಲ್ಲಿ ನಿಮ್ಗೆ ಮೋಸ ಮಾಡಿ ಹೋಗಿದ್ದಾರೆ ಅವ್ರು ಮುಂಚೆ. ನೋಡಿ, ಮೋಸ ಮಾಡಿ ಹೋಗಿದ್ದಾರೆ ನಿಮ್ಗೆ. ಅದಕ್ಕೆ ಅವ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋದು. ನಿಮ್ಗೆ ಈಗ್ಲೂ ಮೋಸ ಮಾಡ್ತಿದ್ದಾರೆ ಅವರು.
ಪ್ರೀತಿ ಮಾಡ್ತಾರೆ, ಅನ್ಕಂಟ್ರೋಲ್ ಎಮೋಷನ್ಸ್ ಇದೆ, ಬಟ್ ನೀ ಸ್ವಲ್ಪ ಬೇರೆ ಕಡೆ ಅಟ್ರಾಕ್ಟ್ ಆಗಿದ್ದಾರೆ ಅವರು. ಬಿಕಾಸ್ ನಿಮ್ ಜೊತೆ ಜಗಳ ಆಗಿದೆ ಆಗಿರ್ಬೋದು, ಅಥವಾ ನೀವು ಅಗ್ರೆಸಿವ್ ಆಗಿ ನಡ್ಕೊಂಡಿರ್ಬೋದು ಅವ್ರ ಜೊತೆ. ಅದಕ್ಕೆ ಅವ್ರಿಗೆ ಸಾಕಪ್ಪ, ಇನ್ ಮತ್ತೆ ಅಪ್ರೋಚ್ ಮಾಡಿದ್ರೆ ಮತ್ತೆ ಅದೇ ಜಗಳ, ಮತ್ತೆ ಅದೇ ಪ್ರಾಬ್ಲಮ್ಸ್ ಅಂತ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ. ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋದೇ ಒಳ್ಳೇದು ಅಂತ ಅವ್ರನ್ನ ಅವ್ರು ಕಂಟ್ರೋಲ್ ಮಾಡ್ಕೊಂಡು, ಕೆಲವು ನಾನು ಆಗ್ಲೇ ಹೇಳ್ದೆ ಸೀಕ್ರೆಟ್ಸ್ ಇದೆ ತುಂಬಾ ಅಂತ. ತುಂಬಾ ಸೀಕ್ರೆಟ್ಸ್ ಇಟ್ಟಿದ್ದಾರೆ, ನಿಮ್ಗೆ ಗೊತ್ತಿಲ್ದಂಗ್ ನಿಮ್ಗೆ ಮೋಸ ಆಗಿದೆ. ಯಾವ ತರ ಅಂತ ಗೊತ್ತಾಗ್ತಿಲ್ಲ, ಬಟ್ ಮೋಸ ಅಂತೂ ಆಗಿದೆ ನಿಮ್ಗೆ ಈ ಕನೆಕ್ಷನ್ ಅಲ್ಲಿ. ನೀವು ತುಂಬಾ ಒಳ್ಳೆಯವರು, ಬಟ್ ಅವ್ರು ನಿಮ್ಗೆ ಗೊತ್ತಿಲ್ದಂಗ್ ಸೀಕ್ರೆಸಿ ಮೇಂಟೈನ್ ಮಾಡಿ ಮೋಸ ಮಾಡಿದ್ದಾರೆ, ಅದರಿಂದ ಸಪ್ರೇಷನ್ ಅಲ್ಲಿ ಇರ್ಬೋದು. ಮತ್ತೆ ಅವರು ತುಂಬಾ ಜನದ ಮಾತ್ ಕೇಳೋದ್ ಜಾಸ್ತಿ ನಿಮ್ ಬಗ್ಗೆ. ಯಾರ್ದೋ ಮಾತ್ ಕೇಳಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೋದು. ಅಡ್ವೈಸ್ ತುಂಬಾ ತಗೋತಾರೆ ಬೇರೆಯವರಿಂದ, ಸೊ ಅವ್ರಿಗೆ ಮುಂದೆ ಮೂವ್ ಮಾಡಕ್ ಆಗ್ತಿಲ್ಲ. ಬೇರೆಯವ್ರು ಯಾರೋ ಹೇಳ್ಕೊಡ್ತಿರ್ಬೋದು ಅವ್ರಿಗೆ, ನೀನ್ ಯಾಕೆ ಕಾಂಟ್ಯಾಕ್ಟ್ ಮಾಡ್ತೀಯಾ, ನೀನ್ ಯಾಕೆ ಮೆಸೇಜ್ ಮಾಡ್ತೀಯಾ, ಬೇಕಾದ್ರೆ ಅವರೇ ಬರ್ತಾರೆ ಅನ್ನೋ ತರ ಅವ್ರಿಗೆ ಯಾರೋ ಮಿಸ್ಲೀಡ್ ಮಾಡ್ತಿದ್ದಾರೆ. ತುಂಬಾ ಜನದ ಮಾತು ಕೇಳ್ತಾರೆ ಅವರು, ಹಂಗಾಗಿ ನಿಮ್ ಕಡೆ ಅಪ್ರೋಚ್ ಮಾಡಕ್ ಆಗ್ತಿಲ್ಲ ಅವ್ರಿಗೆ, ಪ್ರೀತಿ ಇದ್ರುನುವೆ. ಮತ್ತೆ ತುಂಬಾ ಸೀಕ್ರೆಟ್ಸ್ ಮೇಂಟೈನ್ ಮಾಡ್ತಿದಾರೆ ನಿಮ್ ಹತ್ರ, ಎಲ್ಲಾನು ಓಪನ್ ಅಪ್ ಆಗಿಲ್ಲ ಅವರು, ಚೀಟ್ ಮಾಡ್ತಿದ್ದಾರೆ. ಮತ್ತೆ ಪೆಂಟಕಲ್ಸ್ ಎನರ್ಜಿ, ಸ್ಲೋ ಎನರ್ಜಿ. ನಿಮ್ನ ನೋಡಿ ಅವರು ಈ ತರ ನೋಡ್ತಾರೆ. ನೀವೊಬ್ರು ರಿಚ್, ಇಂಡಿಪೆಂಡೆಂಟ್, ಹೈ ಪ್ರೊಫೈಲು. ನಿಮ್ ನಿಮ್ ಜೊತೆ ಹೋದ್ರೆ ಅವ್ರು ಖುಷಿಯಾಗಿರ್ತಾರೆ ಅವ್ರ ಲೈಫ್ ಅಲ್ಲಿ. ತುಂಬಾ ಅಟ್ರಾಕ್ಷನ್ ಇದೆ ನಿಮ್ ಮೇಲೆ, ತುಂಬಾ ಅಟ್ರಾಕ್ಷನ್ ಇದೆ. ಖುಷಿಯಾಗಿರ್ಬೋದು, ಲೈಫ್ ಎಂಜಾಯ್ ಮಾಡ್ಬೋದು ನಿಮ್ ಜೊತೆ ಇದ್ರೆ ಅಂತ ಅನ್ಕೋತಿದ್ದಾರೆ. ನಿಮ್ಮಲ್ಲಿ ಸ್ವಲ್ಪ ಜನ ಪೆಟ್ ಲವರ್ಸ್ ಇರ್ಬೋದು, ಡಾಗ್, ಕ್ಯಾಟ್, ಬರ್ಡ್ಸ್, ಆತರ ಪೆಟ್ ಲವರ್ಸ್ ಇದ್ದೀರಾ. ನಿಮ್ ಕಡೆ ಬಂದ್ರೆ ಅವ್ರ ಲೈಫ್ ಚೆನ್ನಾಗಿರುತ್ತೆ ಅಂತ ತುಂಬಾ ಅನ್ಕೋತಾ ಇದಾರೆ ಗೈಸ್. ಅದಂತೂ ಅವ್ರಿಗೆ ಗೊತ್ತು. ನಿಮ್ ಬಿಟ್ರೆ ಇನ್ ಯಾರು ಇಲ್ಲ ಅವ್ರಿಗೆ, ಇಲ್ವೂ ಇಲ್ಲ ಅವ್ರಿಗೆ, ಚಾಯ್ಸಸ್ಸು ಏನಿಲ್ಲ, ನೀವೇ ಅವ್ರಿಗೆಲ್ಲ. ಓಕೆನಾ? ಆದ್ರೆ ಬರಕ್ಕೆ ಅವ್ರು ಹಿಂದೆ ಮಾಡಿರೋ ಮೋಸಗಳು, ಅವ್ರ ಜೊತೆ ಇರೋ ಕೆಟ್ಟ ವ್ಯಕ್ತಿಗಳು, ಅಥವಾ ಅವ್ರ ಸಿಚುವೇಶನ್ ಚೆನ್ನಾಗಿಲ್ವೋ, ಒಟ್ನಲ್ಲಿ ಅವ್ರ ಸುತ್ತಮುತ್ತ ಇರೋ ವ್ಯಕ್ತಿಗಳು ಒಳ್ಳೆಯವ್ರಲ್ಲ. ಒಳ್ಳೇದಾಗ ಅವ್ರಿಗೆ ಹೇಳ್ಕೊಡೋದು ಇಲ್ಲ, ಒಳ್ಳೇದ್ ಬಯಸೋದು ಇಲ್ಲ. ಆ ತರ ವ್ಯಕ್ತಿಗಳಿಂದ ಸುತ್ತುವರೆದಿರೋದ್ರಿಂದ ನಿಮ್ಗೆ ಕಮ್ಯುನಿಕೇಶನ್ ಕೊಡ್ತಾ ಇಲ್ಲ ಅವರು, ಅಥವಾ ನಿಮ್ ಕಡೆ ಬರಕ್ ಹಿಂದೆ ಮುಂದೆ ನೋಡ್ತಿದ್ದಾರೆ. ಅವರು ಮೋಸ ಮಾಡಿರೋದ್ರಿಂದ ಹೆಂಗಪ್ಪ ಮುಖ ತೋರ್ಸೋದು ಅಂತಾನು ಸುಮಾರು ಜನಕ್ಕಿದೆ. ಓಕೆನಾ? ಚೆನ್ನಾಗಿ ಇಸ್ಕೊಂಡಿದಾರೆ ನಿಮ್ ಹತ್ರ, ಎಲ್ಲ ತಗೊಂಡಿದ್ದಾರೆ. ಈಗ ಅಂತ ವ್ಯಕ್ತಿನ ಕಳ್ಕೊಂಡಲ್ಲ ಅಂತ ತುಂಬಾ ಬೇಜಾರಲ್ಲಿದ್ದಾರೆ. ಅವ್ರು ಎಷ್ಟೇ ಜನ ಇದ್ರು ಅವ್ರಿಗೆ ಒಂಟಿ ಅಂತ ಅನ್ನಿಸ್ತಿದೆ, ಒಂಟಿ ಅಂತ ಫೀಲ್ ಮಾಡ್ತಿದ್ದಾರೆ. ಈ ಕಮ್ಯುನಿಕೇಶನ್ ಇಲ್ದೇ ಇರೋದು ಅವ್ರಿಗೆ ತುಂಬಾ ಬೇಜಾರಾಗಿದೆ, ಅನ್ಸ್ಯಾಟಿಸ್ಫೈ ಅನ್ಸ್ತಾ ಇದೆ ಅವ್ರಿಗೆ ಲೈಫ್ ಎಲ್ಲ. ತುಂಬಾ ಫೇಲ್ಯೂರ್ಸ್ ಅನುಭವಿಸಿದ್ದಾರೆ ಈ ತರ ಮಾತುಗಳು ಕೇಳಿ ಲೈಫ್ ಎಲ್ಲ. ಅವ್ರು ಈಗ್ಲೂ ಅನುಭವಿಸ್ತಾ ಇದಾರೆ. ಹೆಂಗೆ ನಿಮ್ ಮುಂದೆ ಬರ್ಲಿ ನೋಡಿ, ಆ ಕಡೆ ತಿರ್ಕೊಂಡಿದ್ದಾರೆ, ಹೆಂಗಪ್ಪ ಮುಖ ತೋರ್ಸ್ಲಿ ಅಂತ ಅನ್ಸ್ತಾ ಇದೆ ನೋಡಿ. ಅದು ಅವ್ರಿಗೆ ಆತರ ಅನ್ಸಿದೆ, ಯಾಕಂದ್ರೆ ಅವ್ರು ನಿಮ್ ಮೋಸ ಮಾಡಿದ್ದಾರೆ, ನಿಮ್ ಹತ್ರ ತುಂಬಾ ಇಸ್ಕೊಂಡಿದ್ದಾರೆ. ಪ್ರೀತಿ ಇರ್ಬೋದು, ದುಡ್ಡು ಇರ್ಬೋದು, ಏನೇ ಇರ್ಬೋದು, ಬಟ್ ಅದನ್ನ ವಾಪಸ್ ಕೊಟ್ಟಿಲ್ಲ ಅವರು. ಈಗ ಕೊಡ್ಬೇಕು ಅಂತ ಅನ್ಕೋತಿದಾರೆ, ಹೆಂಗ್ ವಾಪಸ್ ಬರ್ಲಿ ನಿಮ್ ಲೈಫ್ ಅಲ್ಲಿ ಅಂತ ಯೋಚನೆ ಮಾಡ್ತಿದ್ದಾರೆ. ನೀವ್ ಈ ಪೊಸಿಷನ್ ಅಲ್ಲಿ ಇದ್ದೀರಾ, ನೀವು ಈ ಪೊಸಿಷನ್ ಅಲ್ಲಿ ಇದ್ದೀರಾ ನೋಡಿ ನೀವು. ಅವರು ಇಷ್ಟೆಲ್ಲ ಮೋಸ ಮಾಡಿ ಹೆಂಗ್ ಮತ್ತೆ ವಾಪಸ್ ಹೋಗ್ಲಿ ಅಂತ ತುಂಬಾ ಸೀಕ್ರೆಟ್ಸ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ, ನಿಮ್ಗೇನು ಹೇಳ್ದೇನೆ. ಓಕೆನಾ? ಈಗ ಅದೆಲ್ಲ ಗೊತ್ತಾದಾಗ ಹೆಂಗ್ ನಾನು ಅಪ್ರೋಚ್ ಮಾಡ್ಲಿ ಅಂತ ಅವ್ರು ಅಪ್ರೋಚ್ ಮಾಡ್ತಿಲ್ಲ ಅಷ್ಟೆ. ಓಕೆ, ಇನ್ನೊಂದಷ್ಟು ಮೆಸೇಜಸ್ ನೋಡೋಣ. ನಿಮ್ಮ ಪರ್ಸನ್, 2 ಪರ್ಸನ್ ಕಡೆಯಿಂದ. ಐ ಡೋಂಟ್ ನೋ ವೇರ್ ಟು ಸ್ಟಾರ್ಟ್. ನೋಡಿ, ನಾನು ಹೇಳಿಲ್ವಾ ಅವ್ರಿಗೆ ನಿಮ್ ಕಡೆ ಹೆಂಗ್ ಬರೋದು ಅಂತ ಯೋಚನೆ ಆಗಿದೆ. ಹೆಂಗಪ್ಪ ಬರೋದು, ಹೆಂಗ್ ಮುಖ ತೋರ್ಸದ, ನನಗ್ ಗೊತ್ತಿಲ್ಲ ಹೆಂಗ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇಷ್ಟೆಲ್ಲ ಆದ್ಮೇಲೆ ಅಂತ ಹೇಳ್ತಾ ಇದಾರೆ. ಓಕೆನಾ? ಕ್ಲಾರಿಟಿ ಸಿಕ್ತಾ? ಐ ಆಮ್ ಬ್ಲಾಕ್ಡ್. ಅವ್ರು ಎಲ್ಲೋ ಒಂದ್ ಕಡೆ ಬ್ಲಾಕ್ ಆಗಿದ್ದಾರೆ.
ಬೇಜಾರಲ್ಲಿ ಇದಾರೆ ನೋಡಿ, ಬ್ಲಾಕ್ಡ್. ಏನೋ ತಪ್ಪು ಮಾಡಿದ್ದಾರೆ ಅವರು, ಅದ್ರಿಂದ ಅವ್ರು ಬ್ಲಾಕ್ ಆಗಿದ್ದಾರೆ. ನಿಮ್ ಕಡೆ ಬರಕ್ ಆಗ್ತಿಲ್ಲ ಅವ್ರಿಗೆ. ಆ ತಪ್ಪುಗಳು ಅವ್ರನ್ನ ತಡಿತಾ ಇದೆ ನಿಮ್ ಕಡೆ ಬರಕ್ಕೆ. ಅದಕ್ಕೆ ಅವ್ರು ನಿಮ್ಗೆ ಕಮ್ಯುನಿಕೇಶನ್ ಕೊಡ್ತಾ ಇಲ್ಲ ಗೈಸ್, ಸಪ್ರೇಷನ್ ಅಲ್ಲಿ ಇಟ್ಟಿದ್ದಾರೆ. ಅವ್ರಿಗೆ ಈಗ ಅನ್ನಿಸ್ತಿದೆ, ಇವ್ರ ಯಾರ್ಯಾರ ಹತ್ರ ಸಜೆಷನ್ ತಕೊಂಡ್ ನಿಮ್ಗೆ ಮೋಸ ಮಾಡಿದ್ರು, ಇಲ್ಲ ಯಾರ್ಯಾರ ಮಾತ್ ಕೇಳಿ ಮೋಸ ಆಯ್ತು ಸ್ಟಾರ್ಟಿಂಗ್ ಇಂದ, ಈಗ ಅನ್ನಿಸ್ತಿದೆ ನೀವ್ ಎಷ್ಟು ಡಿಫ್ರೆಂಟ್, ನೀವ್ ಎಂತ ವ್ಯಕ್ತಿ ಅಂತ ಆಗ್ಲೇ ಹೇಳ್ದೆ ನಾನು. ತುಂಬಾ ಒಳ್ಳೆ ವ್ಯಕ್ತಿ. ನಿಮ್ಮನ್ನ ಅವರು ಬೇರೆಯವ್ರು ಕಂಪೇರ್ ಮಾಡಿ ನೋಡಿದಾಗ ನೀವ್ ಎಷ್ಟು ಒಳ್ಳೆಯವರು, ನೀವ್ ಎಷ್ಟು ಡಿಫ್ರೆಂಟ್ ಅಂತ ಅವ್ರಿಗೆ ಗೊತ್ತಾಗಿದೆ ಗೈಸ್. ಈ ಸಿಚುವೇಶನ್, ಈ ಸಪರೇಷನ್ ಸಿಚುವೇಶನ್ ಚೇಂಜ್ ಆಗುತ್ತಾ ಅಂತ ಕೇಳ್ಕೊತಾ ಇದ್ದಾರೆ. ಚೇಂಜ್ ಆಗ್ಬಿಟ್ರೆ ಸಾಕಪ್ಪ, ಚೆನ್ನಾಗ್ ಆಗ್ಬಿಟ್ರೆ ಸಾಕು. ಈ ಆರ್ಗ್ಯುಮೆಂಟ್ಸ್, ಈ ಜಗಳ ಇವೆಲ್ಲ ಬೇಡ, ಇದ್ರಿಂದ ಚೇಂಜ್ ಆದ್ರೆ ಸಾಕು, ನನ್ ಮತ್ತೆ ವಾಪಸ್ ಹೋದ್ರೆ ಸಾಕು ಅಂತ ಅವ್ರಿಗೆ ತುಂಬಾ ಅನ್ಸ್ಬಿಟ್ಟಿದೆ. ನೀವು ಅವ್ರಿಗೆ ತುಂಬಾ ಟ್ರಿಗರ್ ಮಾಡಿದೀರ ಗೈಸ್. ಜಗಳ, ನಾನು ಅವಾಗ್ಲೇ ಹೇಳ್ದೆ, ಆರ್ಗ್ಯುಮೆಂಟ್ಸ್ ಅನ್ನೋದು ತುಂಬಾ ಬಂದಿದೆ. ನೀವು ಟ್ರಿಗರ್ ಮಾಡಿದೀರ ಅವ್ರಿಗೆ ಯಾವ್ದೋ ವಿಚಾರದಲ್ಲಿ, ಅದಕ್ಕೆ ಅವ್ರು ಬರ್ತಾ ಇಲ್ಲ. ಮತ್ತೆ ಪ್ರಾಬ್ಲಮ್ ಆಗಬಹುದು ಅಂತ ಬರ್ತಾ ಇಲ್ಲ ಗೈಸ್. ಓಕೆನಾ, ಇನ್ನೊಂದಷ್ಟು ಮೆಸೇಜಸ್ ನೋಡೋಣ ನಿಮ್ಮ ಪರ್ಸನ್ ಕಡೆಯಿಂದ. ಏನೋ ಟ್ರಿಗರ್ ಆಗಿದೆ ನಿಮ್ಮಿಬ್ರ ಮಧ್ಯ. ಸೊ ಅದಕ್ಕೆ ಅವ್ರು ಬರೋದು ಹೆಂಗಪ್ಪ ಅಪ್ರೋಚ್ ಮಾಡೋದು ಅಂತ ಯೋಚನೆ ಮಾಡ್ತಿದಾರೆ ಅಷ್ಟೆ. ಹೆಂಗೆ ಮುಖ ತೋರ್ಸೋದು ಇಷ್ಟೆಲ್ಲ ಆದ್ಮೇಲೆ ಅಂತ ಅನ್ಕೋತಾ ಇದಾರೆ. ಐ ಹೇಟ್ ಯು. ನೋಡಿ, ನೀವು ತುಂಬಾ ಟ್ರಿಗರ್ ಮಾಡಿದಿರ ಯಾವ್ದೋ ವಿಚಾರದಲ್ಲಿ, ಆ ವಿಚಾರ ಅವರು ಹೇಟ್ ಮಾಡ್ತಾರೆ ನಿಮ್ ಬಗ್ಗೆ. ಜಗಳ ಆಡೋದು ಏನೋ ಒಂದು, ಆ ವಿಚಾರ ನೀವೇನ್ ಟ್ರಿಗರ್ ಮಾಡಿದೀರಾ. ಮೋಸ್ಟ್ಲಿ ನೀವು ಕಮಿಟ್ಮೆಂಟ್ ಕೇಳಿರ್ಬೋದು, ಅದಕ್ಕೆ ಕೋಪ ಇರ್ಬೋದು. ಯಾಕಂದ್ರೆ ತುಂಬಾ ಸೀಕ್ರೆಟ್ಸ್ ಮೇಂಟೈನ್ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ಕಮಿಟ್ಮೆಂಟ್ ಕೇಳಿರ್ತೀರಾ, ಇನ್ನೇನೋ ಆಗಿರುತ್ತೆ. ಇಲ್ಲ ಬೇರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಬಿಡು ಅಂತ ಹೇಳಿರ್ತೀರಾ, ಇಲ್ಲ ನನ್ಗೆ ಇಂಪಾರ್ಟೆನ್ಸ್ ಕೊಡು ಅಂತ ಹೇಳಿರ್ತೀರಾ. ಆ ವಿಷಯಗಳು ಇವ್ರಿಗೆ ಟ್ರಿಗರ್ ಆಗಿ ಹೇಟ್ ಮಾಡ್ತೀನಿ ನಿನ್ನ ಅಂತ ಹೇಳ್ತಿದಾರೆ ಅಷ್ಟೆ. ನಾನ್ ಒಳ್ಳೆಯವನು ಅಂತ ಹೇಳ್ಕೊತಿದ್ದಾರೆ, ನಾನ್ ತುಂಬಾ ಒಳ್ಳೆಯವನು. ಮತ್ತೆ ನಿನ್ನ ಹತ್ರ ಏನ್ ಹಾರ್ಟ್ ಇದೆ, ಪ್ಯೂರ್ ಇದೆ ಅಂತ ಹೇಳ್ತಿದ್ದಾರೆ. ಎಷ್ಟೇ ಹೇಟ್ ಮಾಡಿದ್ರು ನಿಮ್ ಹಾರ್ಟ್ ತುಂಬಾ ಬ್ಯೂಟಿಫುಲ್ ಅಂತ ಅನ್ಕೋತಾ ಇದಾರೆ. ಇವ್ರು ಅನ್ಕೋತಾ ಇದಾರೆ, ದೇವ್ರೇ ನಮ್ಮಿಬ್ರ ಮಧ್ಯ ಒಂದು ಒಳ್ಳೆ ಟೈ ಇಟ್ಟಿದೆ, ಯೂನಿವರ್ಸೇ ನಮ್ಮಿಬ್ರನ್ನ ದೂರ ಮಾಡಲ್ಲ ಅಂತ ಅನ್ಕೋತಾ ಇದೆ. ದೇವ್ರ ಒಳ್ಳೆ ಡಿಸಿಷನ್ ಕೊಡ್ತಾನೆ ಅಂತ ಅನ್ಕೋತಾ ಇದ್ದಾರೆ. ಅವರು ಜಲಸ್ ಪಡ್ತಿದ್ದಾರೆ ಗೈಸ್. ನೀವು ಯಾರ ಜೊತೆ ಆದ್ರೂ ಮಾತಾಡೋದು, ನೋಡೋದು ಮಾಡಿದ್ರೆ ಅವ್ರು ತುಂಬಾ ಜಲಸ್ ಪಟ್ಕೋತಾ ಇದಾರೆ. ನೋಡಿ, ಪ್ಲಾನ್ ಮಾಡ್ತಾ ಇದಾರೆ, ನಾನು ಹೇಳಿಲ್ವಾ, ಪ್ಲಾನ್ ಮಾಡ್ತಾ ಇದಾರೆ ಟ್ರಾವೆಲ್ಗೆ ಹೋಗ್ಬೇಕು ನಿಮ್ ಜೊತೆ ಅಂತ. ಪ್ಲಾನಿಂಗ್ ಅಷ್ಟೆ, ಮುಂದುವರಿಯಲ್ಲ, ಪ್ಲಾನಿಂಗ್. ನೋಡಿ, ನಿಮ್ ಬಗ್ಗೆನೆ 24/7 ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಮಾಡ್ತಾ ಇದಾರೆ. ಓಕೆನಾ, ನೀವೆಲ್ಲಿ ರಿಜೆಕ್ಟ್ ಮಾಡ್ಬಿಡ್ತಿರೋ ಅಂತ ಭಯ ಇದೆ ಗೈಸ್. ಆ ಭಯ ಇದೆ. ಇಷ್ಟೆಲ್ಲ ಮೋಸ ಮಾಡಿ, ಇಷ್ಟೆಲ್ಲ ಮಾಡಿ ರಿಜೆಕ್ಟ್ ಮಾಡ್ಬಿಡ್ಬೋದು ನೀವು ಅಂತ ಭಯ ಇದೆ. ನೋಡಿ, ಸೈಲೆಂಟ್ ಆಗಿ, ವಾವ್, ಐ ಆಮ್ ಸ್ಟಿಲ್ ಹಿಯರ್ ಲವಿಂಗ್ ಯು ಸೈಲೆಂಟ್ಲಿ, ಸೈಲೆಂಟ್ ಆಗಿ ಪ್ರೀತಿ ಮಾಡ್ತಿದ್ದಾರೆ. ಕಮ್ಯುನಿಕೇಶನ್ ಇಲ್ಲ ಅಷ್ಟೇ, ಸೈಲೆಂಟ್ ಆಗಿ ಪ್ರೀತಿ ಮಾಡ್ತಿದ್ದಾರೆ ಗೈಸ್. ಓಕೆ, ಯೂನಿವರ್ಸ್ ಕಡೆಯಿಂದ ಇನ್ನೊಂದಷ್ಟು ಮೆಸೇಜಸ್ ನೋಡೋಣ. ಯೂನಿವರ್ಸ್, ನನ್ನ ಫೈಲ್ 2 ವ್ಯೂವರ್ಸ್ಗೆ ಏನ್ ಮೆಸೇಜ್ ಕೊಡ್ತೀನಿ ಪ್ಲೀಸ್ ಹೇಳಿ. ಬ್ರೇವ್ ಸ್ಟ್ರಾಂಗ್ ಫೀಲರ್ಸ್, ನೀವ್ ಯಾವತ್ತೂ ಧೈರ್ಯವಾಗಿರಿ, ಸ್ಟ್ರಾಂಗ್ ಆಗಿರಿ, ಮತ್ತೆ ಏನಕ್ಕೂ ಎದ್ರಕೋಬೇಡಿ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಓಕೆನಾ, ಕ್ಲಾರಿಟಿ ಸಿಕ್ತಾಗ ಅವ್ರು ನಿಮ್ಗೆ ಮೋಸ ಮಾಡಿದ್ದಾರೆ ಸ್ಟಾರ್ಟಿಂಗ್. ಸುಮಾರು ಜನಕ್ಕೆ ಜಗಳ ಆಗಿರ್ಬೋದು, ಆರ್ಗ್ಯುಮೆಂಟ್ಸ್ ಆಗಿರ್ಬೋದು, ಮತ್ತೆ ನಿಮ್ಗೆ ಏನೋ ಅಂದಿದ್ದಾರೆ ಅನ್ಸುತ್ತೆ ಸುಮಾರು ಜನಕ್ಕೆ. ಸೊ ಹೇಟ್ ಮಾಡ್ತೀನಿ ನಾನು ನಿನ್ನ ಅಂತ ಕೆಲವು ಸರಿ ಅನ್ಕೋತಿದ್ದಾರೆ. ಬಟ್ ಅವ್ರಿಗೆ ನಿಮ್ ಬಿಟ್ರೆ ಬೇರೆ ಏನೋ ದಾರಿನೇ ಇಲ್ಲ. ನೀವೆಲ್ ರಿಜೆಕ್ಟ್ ಮಾಡ್ತಿರೋ ಅಂತ ಎದ್ರುಕೊಂಡ್ ಬರ್ತಾ ಇಲ್ಲ, ಮತ್ತೆ ಹರ್ಟು ಆಗಿದೆ ಅವ್ರಿಗೆ, ಅದಕ್ ಬರ್ತಾ ಇಲ್ಲ. ಹೆಂಗ್ ಮುಖ ತೋರ್ಸ್ಲಿ ಅಂತಾನು ಬರ್ತಾ ಇಲ್ಲ. ಓಕೆನಾ, ಆಕ್ಷನ್ಸ್ ಯಾವಾಗ ತಗೋಬಹುದು ಅಂದ್ರೆ, ನನ್ಗೆ ನಂಬರ್ 3 ಜಾಸ್ತಿ ಕಾಣಿಸ್ತಿದೆ. ಸೊ 3 hours ಇರ್ಬೋದು, 3 weeks ಇರ್ಬೋದು, 3 months ಇರ್ಬೋದು, 3 years ಇರ್ಬೋದು. ಪೆಂಟಿಕಲ್ಸ್ ಎನರ್ಜಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಕ್ಷನ್ ಇರುತ್ತೆ, ಬಟ್ ನಿಮ್ನ ತುಂಬಾ ಪ್ರೀತಿಸ್ತಾರೆ. ಅವ್ರೇನ್ ಡಿಸೆಪ್ಷನ್ ಮಾಡಿದ್ದಾರೆ ನಿಮ್ಗೆ ಹಿಂದಿನಿಂದ,
ಅದ್ರದ್ದು ಪಶ್ಚಾತ್ತಾಪ ಇದೆ ಅವ್ರಿಗೆ. ಹೆಂಗ್ ಮತ್ತೆ ಅವ್ರ ಲೈಫಲ್ಲಿ ಎಂಟ್ರಿ ಕೊಡ್ಲಿ ಅಂತ ತುಂಬಾ ಯೋಚನೆ ಮಾಡಿ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ ಅಷ್ಟೇ. ಮತ್ತೆ ನಂಗೆ ಟ್ರಾವೆಲ್ ಕಾರ್ಡು ಕಾಣಿಸ್ತಿದೆ ಇಲ್ಲಿ. ಅವರು ನಿಮ್ನ ಡೇಟ್ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೋತಿದ್ದಾರೆ. ನಿಮ್ಗೆ ಟ್ರಾವೆಲ್ ಅಂದ್ರೆ ಇಷ್ಟ ಅನ್ಸುತ್ತೆ. ತುಂಬಾ ಜನಕ್ಕೆ ಡೇಟ್ ನೋಡಿ, ಡೇಟ್ ಕರ್ಕೊಂಡು ಹೋಗ್ಬೇಕಂತ ಅನ್ಕೋತಿದ್ದಾರೆ. ಅವ್ರ ಕಡೆಯಿಂದ ಯಾವ ಸಾಂಗ್ ನಿಮ್ಗೆ ಡೆಡಿಕೇಟ್ ಮಾಡ್ತಾರೆ ನೋಡೋಣ. ಎಲ್ಲೆಲ್ಲಿ ನಾ ನೋಡಲಿ ನಿನ್ನದೇ ಚಿಲಿಪಿಲಿ, ಕಣ್ಣು ಮುಚ್ಚಿಯೂ ಬೆಳಕಿದೆ, ಹೆಜ್ಜೆ ಇಡದೆ ಹಾರಿದೆ. ಅವ್ರಿಗೆ ಎಲ್ ನೋಡಿದ್ರು ನೀವೇ ಕಾಣಿಸ್ತಿದ್ದೀರಂತೆ ಗೈಸ್. ನೋಡಿ, ನಿಮ್ ಬಗ್ಗೆನೇ ಯೋಚನೆ ಮಾಡ್ತಿದಾರೆ ಅನ್ನಲ್ಲ, ಅವ್ರ ಕಣ್ ಮುಚ್ಚಿದ್ರು ನೀವು ಬೆಳಕ್ ತರ ಕಾಣಿಸ್ತೀರಾ ಅಂತ ಹೇಳ್ತಿದಾರೆ. ಸೋ ನೈಸ್, ವಾವ್. ಕ್ಲೈಮ್ ಮಾಡಿ ಗೈಸ್, ನಿಮ್ನ ತುಂಬಾ ಇಷ್ಟ ಪಡ್ತಾರೆ. ಬಟ್ ನೀವು ಅವ್ರು ಬಂದಾಗ ಅವ್ರು ಬೇಕೋ ಬೇಡವೋ ಅನ್ನೋದು ನಿಮ್ಗೆ ಬಿಡ್ತಾರೆ ಯೂನಿವರ್ಸ್. ನೀವು ಸ್ಟ್ರಾಂಗ್ ಆಗಿ ಬ್ರೇವ್ ಆಗಿ ಏನಕ್ಕೂ ಎದುರ್ಕೊಳ್ದೆ ಡಿಸಿಷನ್ ತಗೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ನಿಮ್ಗೆ ನನ್ನ ವಿಡಿಯೋ ಸ್ವಲ್ಪ ಆದ್ರೂ ರೆಸೊನೇಟ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.